Hi guys, welcome back to ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ದ್ವಿತೀಯ ಪಿ ಯು ಸಿಯ ಯೂನಿಟ್ ನಂಬರ್ 5 ಅ ಸನ್ನಿ ಮಾರ್ನಿಂಗ್. ದಿಸ್ ಪ್ಲೇ ಹ್ಯಾಸ್ ರಿಟನ್ ಬೈ ಸರ್ಫಿನ್ ಆ್ಯಂಡ್ ಜೋಕ್ವಿನ್ ಅಲ್ವರೇಸ್ ಕ್ವೆಂಟರ್ ಹ್ಯಾಸ್ ರಿಟನ್ ದಿಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ನಾಟಕದ ಕನ್ನಡದ ವಿವರಣೆಯನ್ನು ಈಗ ನೋಡ್ತಾ ಸಾಗೋಣ. ಈ ವಿಡಿಯೋವನ್ನು ನಾನು 2 ಭಾಗಗಳಲ್ಲಿ ಕೊಡ್ತಾ ಇದ್ದೇನೆ. ಈ ಒಂದು ನಾಟಕ ತುಂಬ ದೊಡ್ಡದಾಗಿರ್ತಕ್ಕಂಥ ನಾಟಕ, ಅದರಿಂದಾಗಿ ಇಲ್ಲಿ 2 ಭಾಗ ಮಾಡ್ತಾ ಇದ್ದೇನೆ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲಿನಿಂದ ಕೊನೆಯವರೆಗೆ ಸರಿಯಾಗಿ ಕೇಳಿಕೊಳ್ಳಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ಪ್ಲೇ ನಾಟಕವನ್ನು ಆರಂಭಿಸೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು we have to know about the authors of this play or a playwright of this play. ಈ ಒಂದು ನಾಟಕಕಾರರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಒಂದು ನಾಟಕವನ್ನು ಸರ್ಫಿನ್ ಅಂತಕ್ಕಂಥವರು ಮತ್ತು ಜಾಕ್ವಿನ್ ಅಂತಕ್ಕಂಥವರು ರಚನೆ ಮಾಡಿದ್ದಾರೆ. ಸರ್ಫಿನ್ was born in 1871 and he was died in 1938, and his brother Joaquin, he was born in 1873 and he was died in 1944, and these two brothers are called Alvarez Quintero ಅಂತ ಕರೀತಾರೆ. ವೆರ್ ಸ್ಪ್ಯಾನಿಷ್ ಬ್ರದರ್ಸ್, ಇವರು ಸ್ಪ್ಯಾನಿಷ್ ದೇಶಕ್ಕೆ ಸೇರಿದವರಿದ್ದರಿಂದಾಗಿ ಅಥವಾ ಸ್ಪೇನ್ ದೇಶಕ್ಕೆ ಆಗಿದ್ದರಿಂದಾಗಿ ಇವರನ್ನು ನಾವು ಸ್ಪ್ಯಾನಿಷ್ ಬ್ರದರ್ಸ್, ಸಹೋದರರು ಎಂದು ಕರೆಯುತ್ತೇವೆ. ನೋನ್ ಆ್ಯಸ್ ದ ಗೋಲ್ಡನ್ ಬಾಯ್ಸ್ ಆಫ್ ಮ್ಯಾಡ್ರಿಡ್. ಇಲ್ಲಿ ಇವರನ್ನು ಭಾಳಷ್ಟು ಇವರು ಆ ಒಂದು ಸ್ಪೇನ್ ದೇಶದಲ್ಲಿ ಯಾವ ರೀತಿಯಾಗಿ ಪರಿಚಿತರಾಗಿದ್ದಾರೆ ಅಂತಂದರೆ, ನೋನ್ ಆ್ಯಸ್ ದ ಗೋಲ್ಡನ್ ಬಾಯ್ಸ್, ಬಂಗಾರದ ಹುಡುಗರು ಎಂದು ಇವರು ಚಿರಪರಿಚಿತರಾಗಿದ್ದಾರೆ. ಎಲ್ಲಿ? ಮ್ಯಾಡ್ರಿಡ್ ಅಂತಕ್ಕಂತಹ ಒಂದು ಸ್ಪೇನ್ ದೇಶದ ರಾಜಧಾನಿ ಮ್ಯಾಡ್ರಿಡ್ ಅಂತಕ್ಕಂಥದ್ದು. ಆ ಒಂದು ಸ್ಥಳದಲ್ಲಿ ಇವರು ಭಾಳಷ್ಟು ಚಿರಪರಿಚಿತರಾಗಿರ್ತಕ್ಕಂಥವರು. ದ ಬೋತ್ ಥಿಯೇಟರ್ ಪರ್ಸ್ನಾಲಿಟೀಸ್, ಇವರಿಬ್ಬರು ಸಹಿತ ನಾಟಕಕಾರರಾಗಿದ್ದರು ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸೊ ಸ್ಪ್ಯಾನಿಷ್ ಬ್ರದರ್ಸ್ ನೋನ್ ಆ್ಯಸ್ ದ ಗೋಲ್ಡನ್ ಬ್ರದರ್ಸ್ ಆಫ್ ಮ್ಯಾಡ್ರಿಡ್ ಥಿಯೇಟರ್ ಅಂತ ಹೇಳ್ತಾ ಇದ್ದಾರೆ. ದೇ ವೇರ್ ಸೆಲಿಬ್ರೇಟೆಡ್ ಪ್ಲೇ ರೈಟ್ಸ್ ಆಫ್ ದ ಅರ್ಲಿ 20th century. ಇಲ್ಲಿ ನಾವೇನು ನೋಡ್ಬೋದು ಅಂತಂದರೆ, ಈ ಇಬ್ಬರು ಜನ ಸಹೋದರರು 20ನೇ ಶತಮಾನದ ಆರಂಭದಲ್ಲಿ ಇವರು ನಾಟಕಕಾರರಾಗಿ ಏನು ಮಾಡ್ತಾಯಿದ್ರು ಅಂತಂದರೆ ವರ್ಕ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂಥೇಳಿ. ಯಾವಾಗ ಅಂತಂದರೆ ಅರ್ಲಿ 20th century, ಅಂದರೆ 20ನೇ ಶತಮಾನದ ಆರಂಭದಲ್ಲಿ. ಟುಗೆದರ್ ದೇ ರೋಟ್ ಅಬೌಟ್ 200 ಪ್ಲೇಸ್. ಟುಗೆದರ್ ಇವರಿಬ್ಬರು ಕೂಡಿಕೊಂಡು ಸುಮಾರು 200ಕ್ಕಿಂತ ಹೆಚ್ಚಿನ ಒಂದು ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಟುಗೆದರ್ ದೇ ರೋಟ್ ಅಬೌಟ್ 200 ಪ್ಲೇಸ್ ವಿಚ್ ಡಿಪಿಕ್ಟ್ ದ ಲೈಫ್. ಈ ನಾಟಕಗಳು ಜೀವನವನ್ನು ಬಿಂಬಿಸುವಂತಿದ್ದವು. ಡಿಪಿಕ್ಟ್ ಮೀನ್ಸ್ ಬಿಂಬಿಸು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ, ಅಥವಾ ವರ್ಣಿಸು ಎಂಬ ಅರ್ಥವನ್ನು ಕೊಡುತ್ತೆ. ಇವರು ಜೀವನವನ್ನು, ಜೊತೆಗೆ ಮ್ಯಾನರ್ಸ್, ರೀತಿ ನೀತಿಗಳನ್ನು, ಆ್ಯಂಡ್ ಸ್ಪೀಚ್ ಆಫ್ ದ ಪೀಪಲ್ ಆಫ್, ಇಲ್ಲಿ ಒಂದು ಪ್ರದೇಶದ ಜನರ ಒಂದು ಭಾಷೆಯನ್ನು, ಸ್ಪೀಚ್ ಆಫ್ ದ ಪೀಪಲ್ ಆಫ್, ಇಲ್ಲಿ ಆ್ಯಂಡ್ ಲೂಷಿಯಾ ಅಂತಕ್ಕಂಥ ಜನರ ಒಂದು ಭಾಷೆಯನ್ನು, ಅದು ಇರ್ತಕ್ಕಂಥದ್ದು ಲೂಷಿಯಾ ಈ ಒಂದು ಪ್ರದೇಶ ಇರ್ತಕ್ಕಂಥದ್ದು ಸೌತರ್ನ್ ಸ್ಪೇನ್, ಅಂದರೆ ದಕ್ಷಿಣದ ಸ್ಪೇನ್ನಲ್ಲಿರ್ತಕ್ಕಂಥ ಒಂದು ಜನರ ಒಂದು ಭಾಷೆಯನ್ನು ಇಲ್ಲಿ ಅವರು ಹೆಚ್ಚಾಗಿ ಬಳಕೆ ಮಾಡಿರ್ತಕ್ಕಂಥದ್ದು. ದೇರ್ ಪಾಪ್ಯುಲರ್ ಕಾಮಿಡೀಸ್, ಇವರು ಮಾಡಿರ್ತಕ್ಕಂತಹ ಜನಪ್ರಿಯ ಒಂದಿಷ್ಟು ಕಾಮಿಡೀಸ್ ಅಂದರೆ ಹಾಸ್ಯಭರಿತ ನಾಟಕಗಳು ಯಾವುವು ಅಂತಂದರೆ, ಮೆನಿ ಆಫ್ ವಿಚ್ ಹ್ಯಾವ್ ಬಿನ್ ಟ್ರಾನ್ಸ್ಲೇಟೆಡ್ ಇನ್ ಟು ಅದರ್ ಲ್ಯಾಂಗ್ವೇಜ್. ಮೆನಿ ಆಫ್ ವಿಚ್ ಹ್ಯಾವ್ ಬಿನ್ ಟ್ರಾನ್ಸ್ಲೇಟೆಡ್ ಇನ್ ಟು ಅದರ್ ಲ್ಯಾಂಗ್ವೇಜ್. ಇವರು ರಚನೆ ಮಾಡಿರ್ತಕ್ಕಂತಹ ಒಂದು ಪಾಪ್ಯುಲರ್ ಕಾಮಿಡಿಗಳೇನಾಗಿವೆ, ಬೇರೆ ಬೇರೆ ಭಾಷೆಗಳಿಗೆ ಈಗಾಗಲೇ ತರ್ಜುಮೆ ಆಗಿವೆ ಅಥವಾ ಭಾಷಾಂತರ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಟ್ರಿಬ್ಯೂಟೆಡ್ ಟು ದ ರಿವೈವಲ್ ಆಫ್ ಸ್ಪ್ಯಾನಿಷ್ ಥಿಯೇಟರ್, ಮತ್ತು ಈ ಒಂದು ಸ್ಪ್ಯಾನಿಷ್ ದೇಶದ ರಂಗ ಒಂದು ಭೂಮಿ ಪುನರುಜ್ಜೀವನಕ್ಕೆ ಕಾರಣಕರ್ತರಾಗಿದ್ದಾರೆ ಅಂಥೇಳಿ, ಮತ್ತು ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ಇವರು ನೀಡಿದ್ದಾರೆ. ಯಾರು? ಸರ್ಫಿನ್ ಮತ್ತು ಜಾಕ್ವಿನ್ ಅಂತಕ್ಕಂತಹ ಸಹೋದರರು. ದ ಫ್ಲವರ್ಸ್, ಇವರು ಬರೆದಿರ್ತಕ್ಕಂಥ
ಭಾಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಜನಪ್ರಸಿದ್ಧವಾಗಿರ್ತಕ್ಕಂತಹ ಒಂದಿಷ್ಟು ಹಾಸ್ಯಭರಿತ ನಾಟಕಗಳು ದ ಫ್ಲವರ್ಸ್, ದ ಮೆರಿ ಹಾರ್ಟ್, 100 Years Ago, ದ ಗ್ಯಾಲರಿ, ಸ್ಲೇವ್, ಆ್ಯಪಲ್ ಆಫ್ ಹೀಸ್ ಐಸ್ ಆ್ಯಪಲ್ ಆಫ್ ಹೀಸ್ ಐ ಆರ್ ಕಾಮನ್ ಆರ್ ಸಮ್ ಆಫ್ ದೇರ್ ಪಾಪ್ಯುಲರ್ ಪೇಸ್. ಅವರು ಬರೆದಿರ್ತಕ್ಕಂಥ ಕೆಲವೊಂದಿಷ್ಟು ಜನಪ್ರಿಯವಾಗಿರ್ತಕ್ಕಂತಹ ನಾಟಕಗಳಿವು. ಬನ್ನಿ ಸ್ನೇಹಿತರೆ, ಈಗ ನೇರವಾಗಿ ನಾವು ಈ ನಾಟಕವನ್ನು ನೋಡ್ತಾ ಸಾಗೋಣ. ಹಿಯರ್ ಅ ಸನ್ನಿ ಮಾರ್ನಿಂಗ್. ಈ ಸನ್ನಿ ಮಾರ್ನಿಂಗ್ ಅಂತಂದರೆ ಒಂದು ಪ್ರಕಾಶಮಾನವಾದ ಮುಂಜಾನೆ ಎಂದು ಅರ್ಥವಾಗುತ್ತದೆ. ಸ್ಪೇನ್ ದೇಶ ಅಂತಕ್ಕಂಥದ್ದು ಯುರೋಪಿಯನ್ ಒಂದು ಕಾಂಟಿನೆಂಟ್ನಲ್ಲಿ ಬರೋದ್ರಿಂದ ಈ ಸ್ಪೇನ್ ದೇಶ ಭಾಳಷ್ಟು ತಂಪಾಗಿರ್ತಕ್ಕಂತಹ ಅಥವಾ ಶೀತಲವಾಗಿರ್ತಕ್ಕಂಥ ಒಂದು ವಾತಾವರಣದಿಂದ ಕೂಡಿದೆ. ಭಾಳಷ್ಟು ಶೀತವಾಗಿರ್ತಕ್ಕಂಥ ವಾತಾವರಣ ಇರೋದರಿಂದ ಅಲ್ಲಿ ಬೇಸಿಗೆ ಅಥವಾ ಸೂರ್ಯನ ಪ್ರಕಾಶಮಾನದ ಬೆಳಕಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ. ಸೊ ಅ ಸನ್ನಿ ಮಾರ್ನಿಂಗ್, ಒಂದು ಪ್ರಕಾಶಮಾನವಾದ ಮುಂಜಾನೆ ಎಂಬ ಅರ್ಥವನ್ನು ಈ ಒಂದು ನಾಟಕದ ಟೈಟಲ್ ಕೊಡುತ್ತೆ. ಇಲ್ಲಿ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡಿ. ಹೌ ಡಸ್ ಇಟ್ ಫೀಲ್ ಟು ಮೀಟ್ ಅ ಫ್ರೆಂಡ್ ಆಫ್ಟರ್ ಲಾಂಗ್ ಟೈಮ್. ಇಲ್ಲಿ ನೀವು ಒಬ್ಬ ಸ್ನೇಹಿತನನ್ನು ಸುಮಾರು 15 ಅಥವಾ 20, 30, 40 ವರ್ಷಗಳ ನಂತರ ಭೇಟಿಯಾದಾಗ ನಿಮ್ಮಲ್ಲಿ ಮೂಡುವಂತಹ ಭಾವನೆಗಳೇನು ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಆಮೇಲೆ ವೈ ಡು ಸಮ್ ರಿಲೇಷನ್ಶಿಪ್ ಕಮ್ ಟು ಆ್ಯನ್ ಎಂಡ್, ಮತ್ತು ಏಕೆ ಕೆಲವೊಂದಿಷ್ಟು ಸಂಬಂಧಗಳು ಒಂದು ಅಂತ್ಯಕ್ಕೆ ಬರುತ್ತವೆ ಎಂಬ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ನಾವು ಈ ನಾಟಕವನ್ನು ನೋಡ್ತಾ ಸಾಗೋಣ. ಇಲ್ಲಿ ಈ ನಾಟಕದಲ್ಲಿ ಬರ್ತಕ್ಕಂತಹ ಪ್ರಮುಖ ಪಾತ್ರಗಳು 4. ಮೊದಲನೇದಾಗಿ ಬರ್ತಕ್ಕಂಥದ್ದು ಡೋನಾ ಲಾರಾ. ಪೆಟ್ರಾ ಅಂತಕ್ಕಂಥವಳು ಹರ್ ಮೇಯ್ಡ್, ಅವಳ ಒಂದು ಸೇವಕಿ. ಡಾನ್ ಗೊನ್ಸಾಲೋ ಅಂತಕ್ಕಂಥವನು ಮತ್ತು ಅವನಿಗೆ ಒಬ್ಬ ಸರ್ವಂಟ್ ಸೇವಕನಿರ್ತಕ್ಕಂಥವನು. ಜುನಿಟೋ ಅಂತಕ್ಕಂಥವನು ಒಬ್ಬ ಸೇವಕ. ಈ ಒಂದು ನಾಟಕದಲ್ಲಿ ನಾವು ನೋಡಬಹುದಾಗಿರ್ತಕ್ಕಂತಹ 4 ಪ್ರಮುಖವಾಗಿರ್ತಕ್ಕಂತಹ ಪಾತ್ರಗಳು. ಸ್ನೇಹಿತರೆ, ಇದೊಂದು ಭಾಳಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ನಾಟಕವಾಗಿದೆ. ಇಟ್ ಈಸ್ ಆ್ಯನ್ ಅಮೇಝಿಂಗ್ ಪ್ಲೇ ಬಿಕಾಸ್ ಇಲ್ಲಿ ತರುಣಿಯರಿದ್ದಾಗ ಅಥವಾ ಒಬ್ಬ ಪ್ರೇಮಿಗಳು, 2 ಜನ ಪ್ರೇಮಿಗಳು ತಾವು ತರುಣಾವಸ್ಥೆಯಲ್ಲಿದ್ದಾಗ ಭಾಳಷ್ಟು ಒಬ್ಬರನ್ನೊಬ್ಬರು ಪ್ರೀತಿಸಿ ಆಮೇಲೆ ಅದು ಏನೋ ನಡುವೆ ಒಂದು ಘಟನೆ ನಡೆದುಬಿಟ್ಟು ಅವರಿಬ್ಬರು ಬೇರೆಯಾದ ನಂತರ ಸುಮಾರು 70 ವರ್ಷದವರಾದಾಗ, ಯಾವಾಗ ಅವರಿಗೆ 70 ವರ್ಷ ಆಗಿರುತ್ತೆ ಆ ಸಮಯಕ್ಕೆ ಮತ್ತೆ ಅವರಿಬ್ಬರು ಭೇಟಿ ಆಗ್ತಾರೆ. ಆ ಭೇಟಿಯಾದ ಸಂದರ್ಭದಲ್ಲಿ ತಮ್ಮ ಒಂದು ಒಪಿನಿಯನ್ಸ್ಗಳನ್ನು, ತಮ್ಮ ಒಂದು ಅನುಭವಗಳನ್ನು ಇಲ್ಲಿ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ನಾಟಕ ಇದೆ ಇದು. ಇಲ್ಲಿ ಡಾನ್ ಗೊನ್ಸಾಲೋ ಅಂತಕ್ಕಂಥವನು ಮತ್ತು ಡೋನಾ ಲಾರಾ ಅಂತಕ್ಕಂಥವಳು ಇವರಿಬ್ಬರು ತರುಣಾವಸ್ಥೆಯಲ್ಲಿ ಪ್ರೇಮಿಗಳಾಗಿದ್ದು, ತದನಂತರದಲ್ಲಿ ತಮ್ಮದೇ ಯಾವುದೇ ಒಂದು ಸಮಸ್ಯೆ ಬಂದುಬಿಟ್ಟು ಅವರಿಬ್ಬರು ಬೇರೆಯಾಗಿರ್ತಾರೆ. ಇವರು 70 ವರ್ಷಗಳ ನಂತರದಲ್ಲಿ, ಅಂದರೆ ಯಾವಾಗ ಅವರಿಗೆ 70 ವರ್ಷ ಆಗಿರುತ್ತೆ ಆ ಸಮಯಕ್ಕೆ ಒಂದು ಪಾರ್ಕ್ನಲ್ಲಿ ಇವರಿಬ್ಬರು ಮತ್ತೆ ಜೊತೆಗೆ ಕೂಡ್ತಾರೆ ಅಂತಕ್ಕಂಥದ್ದು. ಕೂಡಿಕೊಂಡಾಗ ಅವರ ಒಂದು ಅನುಭವಗಳನ್ನು, ತಮ್ಮ ಒಂದು ಭಾವನೆಗಳನ್ನು ಇಲ್ಲಿ ಹಂಚ್ಕೊಳ್ತಾ ಹೋಗ್ತಾ ಇದ್ದಾರೆ. ಈ ಒಂದು ವಿಚಾರ ಕುರಿತಾಗಿ ನಾವು ಇವತ್ತು ನೋಡ್ತಾ ಹೋಗೋಣ. ದ ಫಸ್ಟ್ ಸೀನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಡೋನಾ ಲಾರಾ ಆ್ಯಂಡ್ ಪೆಟ್ರಾ. ಈಗಾಗಲೇ ಗೊತ್ತಿರುವಂತೆ ಈ ಡೋನಾ ಲಾರಾಳಿಗೆ ಇವಳು ಸೇವಕಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಅದೇ ತೆರನಾಗಿ ಡಾನ್ ಗೊನ್ಸಾಲೋ ಅನ್ನೋವನಿಗೆ ಜುನಿಟೋ ಅಂತಕ್ಕಂಥವನು ಸರ್ವೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ. ನಾಟಕ ಹೀಗೆ ಆರಂಭ ಆಗುತ್ತೆ. ಸೀನ್ ಫಸ್ಟ್. ಅ ಸನ್ನಿ ಮಾರ್ನಿಂಗ್, ಒಂದು ಪ್ರಕಾಶವಾಗಿರ್ತಕ್ಕಂತಹ ಮುಂಜಾವು. ಇನ್ ಅ ರಿಟೈರ್ಡ್ ಕಾರ್ನರ್, ಒಂದು ಏಕಾಂತವಾಗಿರ್ತಕ್ಕಂತಹ ಮೂಲೆ. ಆಫ್ ಅ ಪಾರ್ಕ್ ಇನ್ ಮ್ಯಾಡ್ರಿಡ್. ಇದು ನಾಟಕ ಎಲ್ಲಿ ನಡೆದಿದೆ ಅಂತಂದರೆ ರಿಟೈರ್ಡ್ ಕಾರ್ನರ್, ಒಂದು ಏಕಾಂತದಲ್ಲಿರ್ತಕ್ಕಂಥ ಒಂದು ಏನು ಕಾರ್ನರ್, ಮೂಲೆ. ಆಫ್ ಅ ಪಾರ್ಕ್, ಒಂದು ಉದ್ಯಾನವನದಲ್ಲಿ. ಅದು ಎಲ್ಲಿ ಅಂದರೆ ಸ್ಪೇನ್ ದೇಶದ ರಾಜಧಾನಿಯಾಗಿರ್ತಕ್ಕಂಥದ್ದು
ಮ್ಯಾಡ್ರಿಡ್ ಎಂಬಲ್ಲಿ ಈ ಒಂದು ಘಟನೆ ಅಥವಾ ಈ ಒಂದು ನಾಟಕ ನಡೀತಾ ಇದೆ. ಈಗ ಅಟಮನ್ ಶರತ್ಕಾಲ ಆರಂಭವಾಗಿದೆ. ಬೆಂಚ್ ಆಟ್ ರೈಟ್ ಅಂದರೆ ಅಲ್ಲಿ ಒಂದು ಬೆಂಚನ್ನು ಇಡಲಾಗಿದೆ ಪಾರ್ಕ್ನಲ್ಲಿ. ಡೋನಾ ಲಾರಾ, ಡೋನಾ ಮೀನ್ಸ್ ಇಲ್ಲಿ ನಾವು ಡೋನಾ ಅಂತಂದರೆ ಮಿಸ್ ಅಥವಾ ಮೇಡಮ್ ಅನ್ನುವಂಥ ಪದಕ್ಕೆ ಸಮನಾಗಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಡೋನಾ ಎಂಬುದಾಗಿ ಬಳಸ್ತಾರೆ. ಅಂದರೆ ಮಿಸ್ ಅಂತ ಮತ್ತು ಮೇಡಮ್ ಅಂತ ನಾವು ಯಾವ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಬಳಸ್ತೀವಿ, ಸ್ಪೇನ್ ದೇಶದಲ್ಲಿ ಅಥವಾ ಸ್ಪೇನ್ ಭಾಷೆಯಲ್ಲಿ ಡೋನಾ ಅಂತ ಹೇಳಿ ಬಳಸ್ತಾರೆ. ಡೋನಾ ಲಾರಾ ಅ ಹ್ಯಾಂಡ್ಸಮ್, ಒಂದು ಸ್ಫುರದ್ರೂಪಿ ಯುವತಿ. ವೈಟ್ ಹೇರ್ಡ್, ಅವಳಿಗೆ ಈಗಾಗಲೇ ಅವಳ ಕೂದಲುಗಳು ನೆರೆತಿದ್ದಾವೆ ಅಂಥೇಳಿ, ಅಂದರೆ ವೈಟ್ ಹೇರ್ಡ್ ಓಲ್ಡ್ ಲೇಡಿ, ಭಾಳಷ್ಟು ವಯಸ್ಸಾಗಿರ್ತಕ್ಕಂಥ ಒಂದು ಹೆಣ್ಣು ಮಗಳು. ಆಫ್ ಅಬೌಟ್ 70, ಅವಳಿಗೆ ಸರಿಸುಮಾರು ಈಗ 70 ವರ್ಷಗಳಾಗಿವೆ ಅಂಥೇಳಿ. ಆ್ಯಂಡ್ ರಿಫೈನ್ಡ್ ಇನ್ ಅಪೀರಿಯನ್ಸ್, ಆದರೆ ಅಪೀರಿಯನ್ಸ್ ಅಥವಾ ಅವಳ ಒಂದು ಕಾಣುವಿಕೆ ಹೇಗಿದೆ ಅಂತಂದರೆ ರಿಫೈನ್ಡ್ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಬಹುದು, ಅಥವಾ ಭಾಳಷ್ಟು ಒಂದು ಸಂಸ್ಕರಿಸಿರ್ತಕ್ಕಂಥದ್ದು. ಇನ್ನೂ ಅವಳು ಯಂಗ್ ಲೇಡಿ ಥರ ಕಾಣಿಸ್ತಾಳೆ ಅಂಥೇಳಿ. ಹರ್ ಬ್ರೈಟ್ ಐಸ್, ಅವಳ ಕಣ್ಣುಗಳನ್ನು ನೋಡಿದಾಗ ಅದರಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ ಬ್ರೈಟ್ನೆಸ್ಸನ್ನು ನೋಡ್ಬೋದಾಗಿತ್ತು ಅಂಥೇಳಿ. ಹರ್ ಬ್ರೈಟ್ ಐಸ್ ಆ್ಯಂಡ್ ಎಂಟೈರ್, ಇದು ಮುಂದೆ ಬರುತ್ತೆ. ಸೊ ಹರ್ ಎಂಟೈರ್ ಮ್ಯಾನರ್, ಅವಳು ನಡ್ಕೊಳ್ತಕ್ಕಂಥ ರೀತಿ. ಗಿವಿಂಗ್ ಎವಿಡೆನ್ಸ್, ಅವಳು ನಡ್ಕೊಳ್ತಕ್ಕಂಥ ರೀತಿ ನಮಗೆ ಸಾಕ್ಷಿಯನ್ನು ಕೊಡ್ತಾ ಇತ್ತು. ದ್ಯಾಟ್ ಡೆಸ್ಪೈಟ್ ಹರ್ ಏಜ್ ಹರ್ ಮೆಂಟಲ್ ಫೆಕ್ಯುಲಿಟಿ ಆರ್ ಅನ್ಇಂಪೇರ್ಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅವಳ ಒಂದು ಏಜ್ 70 ಸಮೀಪಿದ್ರೂ ಸಹಿತ ಅವಳು ಬಹಳಷ್ಟು ಸಹಜ ಶಕ್ತಿಯನ್ನು ಹೊಂದಿರತಕ್ಕಂಥವಳಾಗಿದ್ದಳು ಅಂತ ಹೇಳ್ತಾ ಇದ್ದಾರೆ. ಡೆಸ್ಪೈಟ್ ಹರ್ ಏಜ್ ಹರ್ ಮೆಂಟಲ್ ಫೆಕಲ್ಟಿ, ಅವಳ ಮಾನಸಿಕವಾಗಿರ್ತಕ್ಕಂಥ ಒಂದು ವಿಚಾರಗಳು ಏನಾಗಿದ್ವು ಅಂತಂದರೆ ಬಹಳಷ್ಟು ಸಹಜ ಶಕ್ತಿಯನ್ನು ಹೊಂದಿರತಕ್ಕಂಥವುಗಳು. ಮತ್ತು ಅವಳ ಒಂದು ವಯಸ್ಸಿಗೂ ಮತ್ತು ಅವಳ ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ಸಹಜವಾಗಿರ್ತಕ್ಕಂಥ ಶಕ್ತಿಯು ಅವೆರಡೂ ಸಹಿತ ಅನ್ಇಂಪೇರ್ಡ್ ಆಗ್ತಾ ಇದ್ವು ಅಂತೇಳಿ, ಅಂದರೆ ಆ ಕುಗ್ಗದ ಒಂದು ಉತ್ಸಾಹವನ್ನು ಅವು ತೋರಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಎಂಟರ್ಸ್ ಲೀನಿಂಗ್ ಅಪಾನ್ ದ ಆರ್ಮ್ ಆಫ್ ಹರ್ ಮೇಡ್, ಇಲ್ಲಿ ಈ ಒಂದು ನಾಟಕಕ್ಕೆ ಅವಳು ಯಾವ ರೀತಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾಳೆ, ಯಾವ ರೀತಿ ಪ್ರವೇಶ ಪಡಿತಾ ಇದ್ದಾಳೆ ಅಂತಂದರೆ ಎಂಟರ್ಸ್ ಲೀನಿಂಗ್ ಅಪಾನ್ ದ ಆರ್ಮ್, ತನ್ನ ಒಂದು ಆರ್ಮನ್ನು, ತನ್ನ ಒಂದು ತೋಳನ್ನು ಅವಳ ಮೇಡ್ ಅಂದರೆ ಹರ್ ಮೇಡ್, ಯಾರೋ ಹರ್ ಮೇಡ್ ಅಂದರೆ ಇಲ್ಲಿ ಪೆಟ್ರಾ ಏನು ಮಾಡ್ತಾ ಇದ್ದಾಳೆ, ಅವಳನ್ನು ತೋಳನ್ನು ಹಿಡ್ಕೊಂಡು ಬರ್ತಾ ಇದ್ದಾಳೆ. ಪೆಟ್ರಾ ಹೇಳ್ತಾರೆ ಎಂಟರ್ಸ್ ಲೀನಿಂಗ್ ಅಪಾನ್ ದ ಆರ್ಮ್ ಆಫ್ ಹರ್ ಮೇಡ್ ಪೆಟ್ರಾ, ಅವಳ ಒಂದು ಸೇವಕಿಯ ಒಂದು ತೋಳನ್ನು ಹಿಡ್ಕೊಂಡು ಆಶ್ರಯನ್ನಾಗಿ ಇಟ್ಕೊಂಡ್ಬಿಟ್ಟು ಅವಳು ಪಾರ್ಕಿಗೆ ಬರ್ತಾ ಇದ್ದಾಳೆ. ಇನ್ ಹರ್ ಫ್ರೀ ಹ್ಯಾಂಡ್ ಅಂದರೆ ಒಂದು ಕೈಯಿಂದ ಆ ಒಂದು ತನ್ನ ಸೇವಕಿಯನ್ನು ಹಿಡ್ಕೊಂಡ್ರೆ ಇನ್ನೊಂದು ಕೈ ಫ್ರೀ ಆಗಿದೆಯಲ್ಲ, ಮುಕ್ತವಾಗಿದೆಯಲ್ಲ, ಆ ಒಂದು ಕೈಯಲ್ಲಿ ಏನು ಮಾಡಿದ್ದಾಳೆ, ಸಿ ಕ್ಯಾರೀಸ್ ಅ ಪರಾಸೋಲ್, ಇಲ್ಲಿ ಪರಾಸೋಲ್ನ ಹಿಡ್ಕೊಂಡಿದ್ದಾಳೆ. ಪರಾಸೋಲ್ ಅಂತಂದರೆ ಒಂದು ಬಣ್ಣದ ಛತ್ರಿಯನ್ನು ಹಿಡ್ಕೊಂಡಿದ್ದಾಳೆ. ವಿ ಸರ್ವ್ಸ್ ಆ್ಯಸ್ ಅ ಕೇನ್, ಅದು ಏನು ಮಾಡ್ತಾ ಇದ್ದಾರೆ, ಅದು ಆ ಒಂದು ಬಣ್ಣದ ಛತ್ರಿ ಏನಾಗಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಒಂದು ಕೇನ್ ಅಂದರೆ ಬೆತ್ತವಾಗಿ ಅವಳಿಗೆ ಸಪೋರ್ಟಾಗಿ ಅದು ಸೇವೆ ಮಾಡ್ತಾ ಇತ್ತು ಅಂಥೇಳಿ. ಯಾವುದು ಪರ್ಸೋಲ್ ಅಂತಕ್ಕಂಥದ್ದು. ಈಗ ಈ ರೀತಿ ನಾಟಕ ಆರಂಭ ಆಗುತ್ತೆ. ಡೋನಾ ಲಾರಾ, ಐ ಆಮ್ ಸೋ ಗ್ಲ್ಯಾಡ್ ಟು ಬಿ ಹಿಯರ್, ಇಲ್ಲಿ ಅವಳು ಪಾರ್ಕಿಗೆ ಬಂದ ತಕ್ಷಣ ಈ ಮಾತನ್ನು ಹೇಳ್ತಾ ಇದ್ದಾಳೆ. ಏನಂತ ಹೇಳ್ತಾ ಇದ್ದಾಳೆ, ಐ ಆಮ್ ಸೋ ಗ್ಲ್ಯಾಡ್, ನನಗೆ ತುಂಬ ಖುಷಿ ಆಯಿತು, ಆನಂದ ಆಯಿತು. ಟು ಬಿ ಹಿಯರ್, ಇಲ್ಲಿ ಇರುವುದಕ್ಕೆ, ಎಲ್ಲಿರುವುದಕ್ಕೆ, ಈ ಒಂದು ಗಾರ್ಡನ್ನಲ್ಲಿ ಇರುವುದಕ್ಕೆ. ಐ ಫಿಯರ್ಡ್ ಮೈ ಸೀಟ್ ವುಡ್ ಬಿ ಅಕ್ಯುಪೈಡ್, ನನಗೆ ಹೆದರಿಕೆ ಉಂಟಾಗಿತ್ತು, ನನ್ನ ಸೀಟನ್ನು ಯಾರಾದರೂ ಹಿಡ್ಕೊಂಡಿರ್ತಾರೆ, ಆಕ್ರಮಣ ಮಾಡ್ಕೊಂಡಿರ್ತಾರೆ ಅಂತ ಭಯ ಆಗಿತ್ತು. ವಾಟ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ಇಟ್ ಈಸ್, ಎಷ್ಟು ಸುಂದರವಾಗಿರ್ತಕ್ಕಂತಹ ಮುಂಜಾನೆ ಇದು ಅಂಥೇಳಿ ಆ ಮುಂಜಾನೆ ಕುರಿತಾಗಿ ಅವಳು ಈ ರೀತಿಯಾಗಿ ಎಕ್ಸ್ಕ್ಲೇಮೆಂಟನ್ನು ಮಾಡ್ತಾ ಇದ್ದಾಳೆ. ಎಕ್ಸ್ಕ್ಲೇಮೇಟ್ ಅಂದರೆ ಇಲ್ಲಿ ಉದ್ಗಾರವನ್ನು ಮಾಡ್ತಾ ಇದ್ದಾಳೆ, ಎಕ್ಸ್ಕ್ಲೇಮ್ ಮಾಡ್ತಾ ಇದ್ದಾಳೆ. ಆವಾಗ ಪೆಟ್ರಾ ಹೇಳ್ತಾಳೆ, ದ ಸನ್ ಈಸ್ ಹಾಟ್, ಈಗ ಅವಳ ಒಂದು ಸೇವಕಿ ಪೆಟ್ರಾ ಏನು ಮಾಡ್ತಾ ಇದ್ದಾಳೆ, ದ ಸನ್ ಈಸ್ ಹಾಟ್, ಇವತ್ತು ಸೂರ್ಯ ತುಂಬ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ, ಭಾಳಷ್ಟು ಬಿಸಿಲಿದೆ ಅಂತ ಅವಳು ಹೇಳ್ತಾಳೆ. ಆವಾಗ ಡೋನಾ ಲಾರಾ ಹೇಳ್ತಾಳೆ, ಯಸ್ ಯು ಆರ್ ಓನ್ಲಿ 20,
ಹೌದು, ಭಾಳ ಬಿಸಿಲಿದೆ. ಯು ಆರ್ ಓನ್ಲಿ 20. ಈಗ ನಿನಗೆ 20 ವರ್ಷ. ನಿನಗೆ ಇಷ್ಟು ಬೇಗನೆ ಬಿಸಿಲು ಭಾಳ ಅಂತ ಅನಿಸ್ತಾ ಇದೆ. ಸಿ ಸಿಟ್ಸ್ ಡೌನ್ ಆನ್ ದ ಬೆಂಚ್. ಈಗ ಡೋನಾ ಲಾರಾ ಏನು ಮಾಡ್ತಾಳೆ, ಬೆಂಚ್ ಮೇಲೆ ಕೂತ್ಕೋತಾಳೆ. ಓ, ಐ ಫೀಲ್ ಮೋರ್ ಟಯರ್ಡ್ ಟುಡೇ ದ್ಯಾನ್ ಯೂಸ್ವಲ್. ನೋಟಿಸಿಂಗ್ ಪೆಟ್ರಾ ಹೂ ಸೀಮ್ಸ್ ಇಂಪೇಷಂಟ್. ಐ ಫೀಲ್ ಮೋರ್ ಟಯರ್ಡ್ ಟುಡೇ ದ್ಯಾನ್ ಯೂಸ್ವಲ್. ಈಗ ಡೋನಾ ಲಾರಾ ಹೇಳ್ತಾ ಇದ್ದಾಳೆ, ನನಗೆ ಇವತ್ತು ಯಾಕೋ ತುಂಬ ಟಯರ್ಡ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ. ಟುಡೇ ದ್ಯಾನ್ ಯೂಸ್ವಲ್, ಸಾಮಾನ್ಯ ದಿನಕ್ಕಿಂತಲೂ ಸಹಿತ ಇವತ್ತು ಭಾಳಷ್ಟು ಟಯರ್ಡ್ ಆಗ್ತಾ ಇದೆ. ನೋಟಿಸಿಂಗ್ ಪೆಟ್ರಾ ಹೂ ಸೀಮ್ಸ್ ಇಂಪೇಷಂಟ್. ಇಲ್ಲಿ ಪೆಟ್ರಾಗೆ ಮತ್ತು ಆ ಒಂದು ಏನು ಪಾರ್ಕ್ನಲ್ಲಿರ್ತಕ್ಕಂಥ ಒಬ್ಬ ಗಾರ್ಡ್ಗೆ ಏನಿರುತ್ತೆ ಅಂದರೆ ಪ್ರೀತಿ ಇರುತ್ತೆ. ಸೊ ಪೆಟ್ರಾಗೆ ಈಗ ಆ ಗಾರ್ಡನ್ ಜೊತೆ ಹೋಗಿ ಮಾತಾಡ್ಕೋಬೇಕು ಅಥವಾ ಮಾತಾಡ್ಕೊಂಡು ನಿಲ್ಲಬೇಕು ಅನ್ನೋವಂಥ ಒಂದು ಆಸೆ ಇರುತ್ತೆ. ಸೊ ಅವಳಿಗೆ ಏನು ಮಾಡ್ತಾ ಇದ್ದಾಳೆ, ಇಂಪೇಷಂಟ್ ಆಗಿದ್ದಾಳೆ. ಇಂಪೇಷಂಟ್ ಅಂದರೆ ಇಲ್ಲಿ ತಾಳ್ಮೆ ಕಳೆದುಕೊಂಡವ್ರ ಥರ ಆಡ್ತಾ ಇದ್ದಾಳೆ. ಯಾರ ಮುಂದ್ಗಡೆ, ಡೋನಾ ಲಾರಾಳ ಮುಂದ್ಗಡೆ ಆ ರೀತಿ ಆಡ್ತಾ ಇದ್ದಳು. ಇದನ್ನು ನೋಡಿರ್ತಕ್ಕಂತಹ ಏನು ಮಾಡ್ತಾಳೆ, ಡೋನಾ ಲಾರಾ ಹೇಳ್ತಾಳೆ. ನೋಟಿಸಿಂಗ್ ಪೆಟ್ರಾ, ಇದನ್ನು ನೋಡ್ತಾಳೆ. ಯಾರು ನೋಡ್ತಾರೆ, ಡೋನಾ ಲಾರಾ ನೋಡ್ತಾಳೆ ಈ ರೀತಿಯಾಗಿರೋದನ್ನು. ಅವಳ ಚಡಪಡಿಕೆಯನ್ನು ನೋಡ್ತಾಳೆ. ಹೂ ಸೀಮ್ಸ್ ಇಂಪೇಷಂಟ್. ಈಗ ಹೇಗೆ ಕಾಣ್ತಾ ಇದ್ದಾಳೆ ಅವಳು, ಪೆಟ್ರಾ ಸೀಮ್ಸ್ ಇಂಪೇಷಂಟ್, ತಾಳ್ಮೆ ಕಳೆದುಕೊಂಡು ಹಾಗೆ ಕಾಣ್ತಾ ಇದ್ದಳು. ಗೋ, ಈಗ ಅವಳು ಪರ್ಮಿಷನ್ ಕೊಡ್ತಾ ಇದ್ದಾಳೆ. ಗೋ, ಹೋಗು. ಇಫ್ ಯು ವಿಶ್ ಟು ಚಾಟ್ ವಿತ್ ಯುವರ್ ಗಾಡ್. ಗೋ, ಹೋಗು. ಇಫ್ ಯು ವಿಶ್, ನೀನು ಒಂದು ವೇಳೆ ಬಯಸಿದರೆ, ಟು ಚಾಟ್ ಅಂದರೆ ಹರಟೆ ಹೊಡೆಯುವುದಕ್ಕೆ, ವಿತ್ ಯುವರ್ ಗಾಡ್, ನಿಮ್ಮ ಗಾರ್ಡನ್ ಜೊತೆ ನೀವು ಚರ್ಚೆ ಮಾಡ್ತಿದ್ರೆ ಅಥವಾ ಹರಟೆ ಹೊಡ್ತಿದ್ರೆ ಹೊಡೆದು ಬರೋಗು ಅಂತ ಹೇಳ್ತಾಳೆ. ಯಾರು ಹೇಳ್ತಾರೆ, ಡೋನಾ ಲಾರಾ ಹೇಳ್ತಾಳೆ. ನೌ ಪೆಟ್ರಾ ರಿಪ್ಲೈಡ್. ಈಗ ಪೆಟ್ರಾ ರಿಪ್ಲೈ ಮಾಡ್ತಾ ಇದ್ದಾಳೆ. ಏನಂತ ರಿಪ್ಲೈ ಮಾಡ್ತಾ ಇದ್ದಾಳೆ, ಹೀ ಈಸ್ ನಾಟ್ ಮೈನ್, ಅವನು ನನ್ನ ಗಾರ್ಡಲ್ಲ. ಸೆನೋರಾ ಅಂದರೆ ಇದೊಂದು ರೆಸ್ಪೆಕ್ಟೆಡ್ ವರ್ಡ್ ಲೈಕ್ ಶ್ರೀಮತಿ ಅಂತ ಅರ್ಥ ಆಗತ್ತೆ. ಸೆನೋರಾ, ಹೀ ಬಿಲಾಂಗ್ಸ್ ಟು ದ ಪಾರ್ಕ್, ಅವನು ನಿಜವಾಗ್ಲೂ ಪಾರ್ಕ್ಗೆ ಸೇರಿದವನು, ನನಗಲ್ಲ ಅಂತ ಪೆಟ್ರಾ ಹೇಳ್ತಾಳೆ. ಹೀ ಈಸ್ ನಾಟ್ ಮೈನ್, ಅವನು ನನಗೆ ಸೇರಿದವನಲ್ಲ. ಸೆನೋರಾ, ಹೀ ಬಿಲಾಂಗ್ಸ್ ಟು ಪಾರ್ಕ್, ಆತ ಪಾರ್ಕ್ಗೆ ಸೇರಿದವನು. ಯಾರು, ಆ ಗಾರ್ಡ್ ಅಂತ ಹೇಳ್ತಾಳೆ. ಅವಾಗ ಡೋನಾ ಲಾರಾ ಹೇಳ್ತಾಳೆ, ಹೀ ಬಿಲಾಂಗ್ಸ್ ಟು ಮೋರ್ ಟು ಯು ದ್ಯಾನ್ ಹೀ ಡಸ್ ಟು ದ ಪಾರ್ಕ್ ಅಂತ ಹೇಳ್ತಾಳೆ. ಹೀ ಬಿಲಾಂಗ್ಸ್ ಟು ಮೋರ್ ಟು ಯು ದ್ಯಾನ್ ಹೀ ಡಸ್ ಟು ದ ಪಾರ್ಕ್ ಅಂತಂದರೆ ಆ ಪಾರ್ಕ್ಗಿಂತ ಹೆಚ್ಚಾಗಿ ಅವನು ನಿನಗೆ ಸೇರಿದವನು ಅಂತ ಅವಳು ಹೇಳ್ತಾಳೆ. ಗೋ ಫೈಂಡ್ ಹಿಮ್, ಹೋಗು ಹುಡ್ಕೋ ಎಲ್ಲಿದ್ದಾನಂತ ಹೇಳಿ. ಬಟ್ ರಿಮೇನ್ ವಿತ್ ಕಾಲಿಂಗ್ ಡಿಸ್ಟೆನ್ಸ್, ನೀನು ಎಷ್ಟೇ ದೂರ ಹೋದರೂ ನಾನು ಕರೆದರೆ ಕೇಳಿಸುವಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು, ದೂರದಲ್ಲಿ ಇರಬೇಕು ಅನ್ನೋದಂಥ ಕಂಡೀಷನನ್ನು ಹಾಕ್ತಾಳೆ. ಯಾರು, ಡೋನಾ ಲಾರಾ ಅವಳು ಏನು ಹೇಳ್ತಾರೆ, ಬಟ್ ರಿಮೇನ್ ವಿತ್ ಅ ಕಾಲಿಂಗ್ ಡಿಸ್ಟೆನ್ಸ್, ಕರೆದರೆ ಕೇಳಿಸ್ಬೇಕು ಅಷ್ಟೇ ಡಿಸ್ಟೆನ್ಸಲ್ಲಿ ಇರು ಅಂತ ಹೇಳಿ ಡೋನಾ ಲಾರಾ ಹೇಳ್ತಾಳೆ. ಆವಾಗ ಪೆಟ್ರಾ, ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ. ಐ ಸಿ ಹಿಮ್, ನಾನು ನೋಡ್ತೀನಿ, ಈಗ ಅವನೆಲ್ಲಿದ್ದಾನೆ ಅಂತ ನೋಡ್ತೀನಿ. ಓವರ್ ದೇರ್ ವೇಟಿಂಗ್ ಫಾರ್ ಮೀ, ಮೋಸ್ಟ್ಲಿ ನನಗಾಗಿ ಆತ ಕಾಯ್ತಾ ಇರ್ತಾನೇನೋ ಅಂತ ಅಂದ್ಕೊಂಡು ಹೋಗ್ತಾಳೆ ಅವಳು. ಆವಾಗ ಡೋನಾ ಲಾರಾ ಹೇಳ್ತಾ ಇದ್ದಾಳೆ, ಡು ನಾಟ್ ರಿಮೇನ್ ಮೋರ್ ದ್ಯಾನ್ 10 minutes. 10 ನಿಮಿಷಕ್ಕಿಂತ ಹೆಚ್ಚಿಗೆ ಅಲ್ಲಿ ಅವನ ಜೊತೆ ಹರಟೆ ಹೊಡ್ಕೊಂಡು ಉಳಿಬೇಡ, 10 ನಿಮಿಷ ಆದ ತಕ್ಷಣ ಬಂದುಬಿಡು ಅನ್ನುವಂಥ ರೀತಿಯಲ್ಲಿ ಹೇಳ್ತಾಳೆ. ಆವಾಗ ಪೆಟ್ರಾ ಹೇಳ್ತಾಳೆ, ವೆರಿ ವೆಲ್ ಸೆನೋರಾ, ವಾಕ್ಸ್ ಟುವರ್ಡ್ಸ್ ರೈಟ್. ವೆರಿ ವೆಲ್, ಆಯಿತು ಸೆನೋರಾ, ಬರ್ತೀನಿ ಅಂಥೇಳಿ ಅವಳು ಹೊರಟು ಬಿಡ್ತಾಳೆ ಅಂಥೇಳಿ. ಡೋನಾ ಲಾರಾ, ವೇಟ್ ಅ ಮೂಮೆಂಟ್, ಒಂದು ಕ್ಷಣ ನಿಲ್ಲು. ಪೆಟ್ರಾ, ವಾಟ್ ಡಸ್ ದ ಸೆನೋರಾ ವಿಶ್, ಏನು ಬಯಸ್ತಾ ಇದ್ದೀರಾ ನೀವೀಗ ಅಂತ ಕೇಳ್ತಾಳೆ. ಅವಾಗ ಡೋನಾ ಲಾರಾ ಹೇಳ್ತಾಳೆ, ಗಿವ್ ಮೀ ದ ಬ್ರೆಡ್ ಕ್ರಮ್ಸ್, ನನಗೆ ಆ ಒಂದು ಬ್ರೆಡ್ನ ಚೂರುಗಳನ್ನ ಕೊಡು ಅಂತ ಕೇಳ್ತಾಳೆ ಡೋನಾ ಲಾರಾ. ಗಿವ್ ಮೀ ದ ಬ್ರೆಡ್ ಕ್ರಮ್ಸ್, ಇಲ್ಲಿ ಹೇಳ್ತಾ ಇದ್ದಾಳೆ ಅವಳು, ಆ ಬ್ರೆಡ್ನ ಚೂರುಗಳನ್ನ ನನಗೆ ಕೊಡು ಅಂಥೇಳಿ ಡೋನಾ ಲಾರಾ ತನ್ನ ಸೇವಿಕೆಯಾಗಿರ್ತಕ್ಕಂಥ ಪೆಟ್ರಾಗೆ ಕೇಳ್ತಾಳೆ. ಪೆಟ್ರಾ, ಐ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಟರ್ ವಿತ್ ಹಿಮ್. ಅವಳು ಕೇಳ್ತಾ ಇರೋದು ಬ್ರೆಡ್ನ ಕ್ರಮ್ಸನ್ನು ಕೊಡು, ಬ್ರೆಡ್ನ ಚೂರುಗಳನ್ನ ಕೊಡು ಅಂತಂದಾಗ ಇವಳ ತಲೆಯಲ್ಲಿ ಮಾತ್ರ, ಪೆಟ್ರನ ತಲೆ ಏನಿದೆ ಅಂತಂದರೆ ಏನು ವಿಚಾರ ಇದೆ ಗೊತ್ತಿಲ್ಲ ನನಗೆ ಅವನಿಗೂ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಇವನು ಅವಳ ವಿಚಾರದಲ್ಲಿಯೇ ಇದ್ದಾಳೆ ಅಂತ. ಯಾರ ವಿಚಾರದಲ್ಲಿದ್ದಾಳೆ, ಪೆಟ್ರಾ ಆ ಗಾರ್ಡ್ನ ವಿಚಾರದಲ್ಲಿಯೇ ಇದ್ದಾಳೆ ಹೊರತಾಗಿ
ಡೋನಾ ಲಾರಾ ಏನು ಕೇಳಿದಳು ಅವನನ್ನು ಅನ್ನುವಂಥದ್ದನ್ನು ಅವಳ ಒಂದು ವಿಚಾರದಲ್ಲಿ ಇರಲಿಲ್ಲ, ಅಥವಾ ಅವಳ ಮನಸ್ಸಿನಲ್ಲಿ ಅದು ಅವನು ಕಿಳಿಯಲ್ಲಿ ಕೇಳಿಸ್ಲೇ ಇಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಟ್ರ್ ವಿತ್ ಮೀ, ನನ್ನ ಜೊತೆ ಏನು ಮಾತಾಡ್ತಿದೀಯಾ ಅಂಬಲ್ಲಿ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳು. ಆದರೆ ನಿಜವಾಗ್ಲೂ ಅವಳು ಕೇಳಿರ್ತಕ್ಕಂಥದ್ದೇನು ಅಂತಂದರೆ ಗಿವ್ ಮಿ ದ ಬ್ರೆಡ್ ಕ್ರಮ್ಸ್ ಅಂತ ಕೇಳಿದ್ದಾಳೆ ಅವಳು. ಆವಾಗ ಡೋನಾಲಾರಿಗೆ ನಗು ಬರುತ್ತೆ, ನಾನು ಕೇಳಿದೇನು ಇವಳು ಏನು ಮಾತಾಡ್ತಾ ಇದ್ದಾಳೇನು ಅಂತ ಹೇಳ್ಬಿಟ್ಟು. ಆಯಿತು, ನಾನೇ ಆ ಕ್ರಮ್ಸನ್ನು ತೊಗೋತೀನಿ. ಯುವರ್ ಹೆಡ್ ಈಸ್ ವೇರ್ ಯುವರ್ ಹಾರ್ಟ್ ಈಸ್, ನಿನ್ನ ತಲೆ ಎಲ್ಲಿದೆ ಅಂತಂದರೆ ನಿನ್ನ ಹೃದಯ ಎಲ್ಲಿದೆ ಈಗ ಅಲ್ಲಿದೆ. ವಿತ್ ದ ಗಾಡ್, ಯಾರ ಜೊತೆ ಇರೋದು? ಈ ಗಾಡ್ ಜೊತೆ ಇದೆ ನಿನ್ನ ಹೃದಯ, ಈಗ ನೀ ಹೊರಟುಬಿಡು ಅಂಥೇಳಿ ಹೇಳ್ತಾಳೆ. ಪೆಟ್ರಾ, ಹಿಯರ್ ಸೆನೋರಾ, ಇಲ್ಲಿ ಸೆನೋರಾ. ಸಿ ಹ್ಯಾಂಡ್ಸ್ ಡೋನಾಲೋರಾ ಅ ಸ್ಮಾಲ್ ಬ್ಯಾಗ್. ಎಕ್ಸಿಟ್ ಪೆಟ್ರಾ ಬೈ ರೈಟ್. ತೊಗೊಳ್ಳಿ ಈ ಬ್ಯಾಗನ್ನು ತೊಗೊಳ್ಳಿ, ಈ ಸಣ್ಣ ಬ್ಯಾಗನ್ನು ತೊಗೊಳ್ಳಿ, ಇದರಲ್ಲಿ ಬ್ರೆಡ್ ಕ್ರಮ್ಸ್ ಇವೆ ಅಂತ ಹೇಳಿಬಿಟ್ಟು ಬ್ಯಾಗನ್ನು ಕೊಟ್ಬಿಟ್ಟು ಪೆಟ್ರಾ ಏನು ಮಾಡ್ತಾಳೆ, ಅಲ್ಲಿಂದ ಹೊರನದು ಬಿಡ್ತಾಳೆ. ಆಡಿಯೋಸ್. ಆಡಿಯೋಸ್ ಅಂದರೆ ಇಲ್ಲಿ ಗುಡ್ ಬಾಯ್ ಅಂತ ಹೇಳ್ತಾಳೆ ಡೋನಾರಾ. ಗುಡ್ ಬಾಯ್. ಗ್ಲಾನ್ಸಸ್ ಟುವರ್ಡ್ಸ್ ಟ್ರೀ ಆಟ್ ರೈಟ್. ಈಗ ಇವಳ ಒಂದು ನೋಟ ಯಾವ ಕಡೆಗೆ ಹೋಗುತ್ತೆ ಡೋನಾಲಾರ? ಅದು ಆ ಪಕ್ಷಿಗಳ ಕಡೆಗೆ ಹೋಗುತ್ತೆ, ಗಿಡಗಳ ಕಡೆಗೆ ಹೋಗುತ್ತೆ. ಹಿಯರ್ ದೇ ಕಮ್, ಇಲ್ಲೇ ಬರ್ತಾರೋ, ಅವು ಇಲ್ಲೇ ಬರ್ತವೆ. ಅವು ಅಂತಂದರೆ ಇಲ್ಲಿ ಪಕ್ಷಿಗಳು. ಬರ್ಡ್ಸ್ ವಿಲ್ ಕಮ್ ಹಿಯರ್. ದೇ ನೋ ಜಸ್ಟ್ ವೆನ್ ಟು ಎಕ್ಸ್ಪೆಕ್ಟ್ ಮೀ. ದೇ ನೋ, ಅವಕ್ಕೆ ಗೊತ್ತಿದೆ, ಆ ಒಂದು ಪಕ್ಷಿಗಳಿಗೆ ಗೊತ್ತಿದೆ. ಜಸ್ಟ್ ವೆನ್ ಟು ಎಕ್ಸ್ಪೆಕ್ಟ್ ಮೀ, ನನ್ನಿಂದ ಯಾವಾಗ ಅವು ನಿರೀಕ್ಷೆ ಮಾಡ್ತಾ ಅಂತ ನಂಗೆ ಗೊತ್ತಿದೆ. ಶಿ ರೈಸಸ್ ಆ್ಯಂಡ್ ವಾಕ್ಸ್ ಟುವರ್ಡ್ಸ್ ರೈಟ್. ಈಗ ಹೇಳ್ತಾಳೆ, ಬೆಂಚ್ ಮೇಗಿಂದ ಎದ್ಬಿಟ್ಟು ರೈಟ್ ಹೋಗ್ತಾಳೆ ಅಂಥೇಳಿ, ಅಂದರೆ ಸೀದಾ ನಡ್ಕೊಂಡು ಹೋಗ್ತಾಳೆ. ಆ್ಯಂಡ್ ಥ್ರೋ 3 ಹ್ಯಾಂಡ್ಫುಲ್ ಆಫ್ ಬ್ರೆಡ್ಸ್, 3 ಕೈ ತುಂಬ ಬ್ರೆಡ್ ಚೂರುಗಳನ್ನು ಎಸಿತಾಳೆ ಅಂಥೇಳಿ. ಸೊ ಕ್ರಮ್ಸ್, ದೀಸ್ ಆರ್ ಫಾರ್ ದ ಫ್ರೈಯೆಸ್ಟ್ ಅಂತಂದರೆ ಚುರುಕಾಗಿರ್ತಕ್ಕಂತಹ, ಇವು ಭಾಳಷ್ಟು ಚುರುಕಾಗಿವೆ. ಯಾವು? ಆ ಪಕ್ಷಿಗಳು ಅಂತ. ಈ ಒಂದು ಪಕ್ಷಿಗಳ ಕಡೆಗೆ ಒಂಚೂರು ಏನು ಮಾಡ್ತಾಳೆ, ಒಂದಿಷ್ಟು ಬ್ರೆಡ್ ಚೂರುಗಳನ್ನು ಎಸಿತಾಳೆ. ದೀಸ್ ಫಾರ್ ದ ಗ್ಲಟನ್ಸ್ ದ್ಯಾಟ್ ಆ್ಯಂಡ್ ದೀಸ್ ಫಾರ್ ಲಿಟಲ್ ಒನ್ಸ್. ಈಗ 3 ಏನು ಮಾಡ್ತಾಳೆ, 3 ಮುಟ್ಟಿಗೆ ಎಷ್ಟು ಬ್ರೆಡ್ ಚೂರುಗಳನ್ನ ಏನು ಮಾಡ್ತಾಳೆ ಅವಳು ಎಸಿತಾಳೆ. ಮೊದಲು ಎಸೆದಿರ್ತಕ್ಕಂಥದ್ದು ಪ್ರಾಯೆಸ್ಟ್ ಅಂದರೆ ಭಾಳಷ್ಟು ಕ್ರಿಯಾಶೀಲವಾಗಿರ್ತಕ್ಕಂತಹ ಚುರುಕಾದಂತಹ ಪಕ್ಷಿಗಳಿಗೆ ಎಸಿತಾಳೆ. ದೀಸ್ ಫಾರ್ ದ ಗ್ಲಟನ್ಸ್ ಅಂದರೆ ಹೊಟ್ಟೆ ಭಾಗ, ಭಾಳಷ್ಟು ತಿಂತಕ್ಕಂಥವ್ರು, ಅತಿಯಾಗಿ ಅಥವಾ ಅತಿ ಅಳತೆ ಮೀರಿ ತಿಂತಕ್ಕಂತಹ ಪಕ್ಷಿಗಳಿಗೆ ಎಸಿತಾಳೆ. ಅವುಗಳನ್ನ ಅವಳು ನೆನಪಿಟ್ಕೊಂಡಿರ್ತಾಳೆ, ಇದು ಭಾಳಷ್ಟು ಪ್ರಾಯೆಸ್ಟ್ ಆಗಿದೆ ಅಥವಾ ಚುರುಕಾಗಿದೆ, ಇದು ಭಾಳಷ್ಟು ಅಳತೆ ಮೀರಿ ತಿನ್ನುತ್ತೆ. ಇನ್ನು ಕೆಲವೊಂದಿಷ್ಟಿದ್ದಾವೆ ಫಾರ್ ಲಿಟಲ್ ಒನ್ಸ್ ವಿಚ್ ಆರ್ ದ ಮೋಸ್ಟ್ ಪರ್ಸಿಸ್ಟೆಂಟ್. ಇನ್ನು ಕೆಲವೊಂದಿಷ್ಟಿದ್ದಾವೆ ಅವು ಭಾಳಷ್ಟು ಏನಪ್ಪ ಅಂತಂದರೆ ಪಟ್ಟು ಹಿಡಿತವೆ, ದೃಢವಾಗಿ ನಿಂತು ತಿಂತಕ್ಕಂಥವುಗಳು ಅಂಥೇಳಿ. ಆ್ಯಂಡ್ ಲಾವ್ ಶಿ ಟರ್ನ್ಸ್ ಟು ಹರ್ ಸೀಟ್ ಆ್ಯಂಡ್ ವಾಚಸ್. ಏನು ಮಾಡ್ತಾಳೆ, ಅವಕ್ಕೆಲ್ಲ ಎಸೆದು ಬಿಟ್ಟು ಲಾವ್ಸ್ ನಕ್ಕೊಂಡು ಏನು ಮಾಡ್ತಾಳೆ, ಶಿ ರಿಟರ್ನ್ಸ್ ಟು ಹರ್ ಸೀಟ್, ತನ್ನ ಒಂದು ಬೆಂಚ್ ಕಡೆಗೆ ಕೂತ್ಕೊಳ್ಳೋಕೆ ಬರ್ತಾಳೆ. ಆ್ಯಂಡ್ ವಾಚಸ್, ಮತ್ತು ಅವುಗಳ ತಿನ್ನೋದನ್ನು ಅವಳು ವಾಚ್ ಮಾಡ್ತಿರ್ತಾಳೆ, ನೋಡ್ತಾ ಇರ್ತಾಳೆ. ವಿತ್ ಅ ಪ್ಲೀಸ್ಡ್ ಎಕ್ಸ್ಪ್ರೆಷನ್, ಭಾಳಷ್ಟು ಸಂತೋಷವಾಗಿರ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ ಮುಖಾಂತರವನ್ನು ನೋಡ್ತಾ ಇರ್ತಾಳೆ. ದ ಪೀಸನ್ಸ್ ಫೀಡಿಂಗ್, ಆವಾಗ ಆ ಪಾರಿವಾಳಗಳು ತಿಂತಾ ಇರ್ತವೆ. ದೇರ್, ಅಲ್ಲಿ. ದ್ಯಾಟ್ ಬಿಗ್ ಒನ್ ಈಸ್ ಆಲ್ವೇಸ್ ಫಸ್ಟ್, ಅವಳು ಆ ಪಕ್ಷಿಗಳನ್ನ ಗುರುತಿಸಿರ್ತಾಳೆ. ಅದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಪಕ್ಷಿ ಯಾವಾಗಲೂ ಮುಂದೆ ಬಂದು ಮೊದಲು ಅದೇ ತಿಂತಾ ಇರುತ್ತೆ ಅಂತ ಹೇಳಿಬಿಟ್ಟು. ಐ ನೋ ಹ್ಯಾಮ್, ನನಗೆ ಅವನ ಬಗ್ಗೆ ಗೊತ್ತು ಅಂತ. ಅವನ ಬಗ್ಗೆ ಅಂದರೆ ಆ ಪಾರಿವಾಳದ ಬಗ್ಗೆ ಗೊತ್ತು. ಬೈ ಹಿಸ್ ಬಿಗ್ ಹೆಡ್, ಆತನ ಒಂದು ದೊಡ್ಡ ತಲೆ ಇದೆ. ನವ್ ಒನ್, ಈಗ ಇನ್ನೊಂದು ಬಂತು ಪಕ್ಷಿ. ನವ್ ಅನದರ್, ಮತ್ತೊಂದು ಬಂತು. ನವ್ 2, ಈಗ 2 ಬಂದವು. ನವ್ 3, ಈಗ 3 ಪಕ್ಷಿ ಬಂದವು. ದ್ಯಾಟ್ ಲಿಟಲ್ ಫೆಲೋ ಈಸ್ ಲಿಸ್ಟ್ ಟಿಮಿಡ್, ಆ ಚಿಕ್ಕದಾಗಿರ್ತಕ್ಕಂಥ ಪಕ್ಷಿ ತುಂಬ ಟಿಮಿಡ್ ಆಗಿದೆ, ಅಂಜುಬುರುಕಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಟಿಮಿಡ್ ಅಂದರೆ ಹೆದರಲು ಪುಕ್ಲ ಅಂತ ಅರ್ಥ ಆಗುತ್ತೆ, ಅಥವಾ ಭಾಳಷ್ಟು ಹೆದರುವಂತಹ ಒಂದು ಪಕ್ಷಿ ಅದಾಗಿತ್ತು, ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಐ ಬಿಲೀವ್ ಹಿ ವುಡ್ ಈಟ್ ಫ್ರಾಮ್ ಮೈ ಹ್ಯಾಂಡ್, ನಾನು ನಂಬ್ತೇನೆ ಅದು ನನ್ನ ಕೈಯಿಂದಲೇ ಆಹಾರವನ್ನು ತಿನ್ನುತ್ತೆ ಅಥವಾ ಬ್ರೆಡ್ ಚೂರುಗಳನ್ನ ತಿನ್ನುತ್ತೆ ಅನ್ನೋದನ್ನು ನಾನು ನಂಬ್ತೇನೆ. ದಟ್ ಒನ್ ಟೇಕ್ಸ್ ಹೀಸ್ ಪೀಸ್ ಆ್ಯಂಡ್ ಫ್ಲೈಸ್ ಅಪ್ ಟು ದ ಬ್ರಾಂಚಸ್ ಒನ್. ಆ ಒಂದು ಪಕ್ಷಿ ಏನು ಮಾಡುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಕೆಲವು ಪಕ್ಷಿಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ದಟ್ ಒನ್ ಟೇಕ್ಸ್ ಹೀಸ್ ಪೀಸ್, ಅದರ ಒಂದು ತಿನ್ಕೋನ ತೆಗೆದುಕೊಂಡ್ಬಿಟ್ಟು, ಆ್ಯಂಡ್ ಫ್ಲೈಸ್ ಅಪ್ ಟು ದ್ಯಾಟ್ ಬ್ರ್ಯಾಂಚ್, ಆ ಒಂದು ಟೊಂಗೆಯ ಮೇಲೆ ಅಲೋಣಾಗಿ ಕೂತ್ಕೊಂಡದು ತಿನ್ನುತ್ತೆ. ಹಿ ಈಸ್ ಅ ಫಿಲಾಸಾಫರ್, ಇನ್ನೊಂದು ಪಕ್ಷಿಯನ್ನು ಗುರುತಿಸಿದ್ದಾಳೆ. ಅದು ಇಟ್ ಲುಕ್ಸ್ ಲೈಕ್ ಅ ಫಿಲಾಸಾಫರ್, ಅದು ತತ್ವಜ್ಞಾನಿಯಂತೆ ಕಾಣ್ತಾ ಇದೆ.
ಬಟ್ ವೇರ್ ಡೂ ದೇ ಆಲ್ ಕಮ್ ಫ್ರಮ್? ಅವೆಲ್ಲ ಪಕ್ಷಿಗಳು ಎಲ್ಲಿಂದ ಬರ್ತವೆ? ಇಟ್ ಸೀಮ್ಸ್ ಆ್ಯಸ್ ಇಫ್ ದ ನ್ಯೂಸ್ ಹ್ಯಾಡ್ ಸ್ಪ್ರೆಡ್. ಯಾವಾಗ ಇವುಗಳಿಗೆ ನಾನು ತಂದಿರ್ತಕ್ಕಂಥ ಬ್ಲಡ್ ಶೂಗಳ ಬಗ್ಗೆ ವಾರ್ತೆ ಗೊತ್ತಾಗುತ್ತೆ, ಈ ಸುದ್ದಿ ಗೊತ್ತಾಗುತ್ತೆ, ಅವಕ್ಕೆ ಯಾವ ರೀತಿ ಹಬ್ಬತ್ತೆ ಅದು. ಡೋಂಟ್ ಕ್ವ್ಯಾರಲ್. ಅವು ಆಹಾರಕ್ಕಾಗಿ ಆ ಒಂದು ಬ್ಲಡ್ ಚುರುಕಾಗಿ ಒಂದಕ್ಕೊಂದು ಜಗಳ ಮಾಡ್ತಾ ಇದ್ದದಕ್ಕೆ ಹೇಳ್ತಾ ಇದ್ದಾಳೆ ಅವಳು, ಡೋಂಟ್ ಕ್ವಾರಲ್, ದೇರ್ ಇಸ್ ಇನಫ್ ಫಾರ್ ಆಲ್. ನಿಮಗೆಲ್ಲರಿಗೂ ಸಾಕಾಗುವಷ್ಟು ಬ್ಲಡ್ ಶೂರ್ಗಳನ್ನ ತಂದಿದ್ದೇನೆ. ಐ ಶಾಲ್ ಬ್ರಿಂಗ್ ಮೋರ್ ಟುಮಾರೋ. ಇನ್ನೂ ಒಂದಿಷ್ಟನ್ನು ನಾನು ಏನು ಮಾಡ್ತೇನೆ, ನಾಳೆ ಬೆಳಗ್ಗೆ ತರ್ತೇನೆ ಮತ್ತೆ ಅಂತ ಆ ಒಂದು ಪಕ್ಷಿಗಳಿಗೆ ಹೇಳ್ತಾ ಇದ್ದಾಳೆ ಅವಳು. ಈಗ ಎಂಟರ್ ಡಾನ್ ಗೊನ್ಸಾಲೋ. ಡಾನ್ ಗೊನ್ಸಾಲೋ ಈಗ ಏನು ಮಾಡ್ತಾನೆ, ಈ ಒಂದು ಪಾರ್ಕಿಗೆ ಎಂಟರ್ ಆಗ್ತಾನೆ, ಪ್ರವೇಶವನ್ನು ಪಡಿತಾನೆ. ಆ್ಯಂಡ್ ಜುನಿಟೋ ಫ್ರಾಮ್ ಲೆಫ್ಟ್. ಜುನಿಟೋ ಆತನ ಎಡಬದಿಯಲ್ಲಿರ್ತಾನೆ. ಡಾನ್ ಗೊನ್ಸಾಲೋ ಈಸ್ ಆ್ಯನ್ ಓಲ್ಡ್ ಜೆಂಟಲ್ಮ್ಯಾನ್. ಡಾನ್ ಗೊನ್ಸಾಲೋ ಅಂತಕ್ಕಂಥವನು ಒಬ್ಬ ಓಲ್ಡ್ ಸಭ್ಯಗೃಹಸ್ಥ ಅಂತ ಹೇಳ್ತೇವೆ. ಭಾಳ ವಯಸ್ಸಾಗಿರ್ತಕ್ಕಂಥ ಒಬ್ಬ ಸಭ್ಯಗೃಹಸ್ಥ ಅಥವಾ ಸಭ್ಯ ವ್ಯಕ್ತಿ, ಮನುಷ್ಯ ಅಂತ ಹೇಳ್ಬೋದು. ಆಫ್ 70, ಆತನಿಗೆ ಈಗ 70 ವರ್ಷ ವಯಸ್ಸು. ಗಾಟಿ ಆ್ಯಂಡ್ ಇಂಪೇಷಂಟ್. ಈತನಿಗೆ ಒಂದು ಸ್ವಲ್ಪ ಸಮಸ್ಯೆ ಇದೆ. ಏನು ಅಂದರೆ ಸಂಧಿವಾತದ ಸಮಸ್ಯೆ ಇದೆ ಅಂತಕ್ಕಂಥದ್ದು. ಸರಿಯಾಗಿ ನಡೆಯೋದಕ್ಕೆ ಬರೋದಿಲ್ಲ, ಮೊಣಕಾಲು ನೋವು ಬರ್ತಾ ಇವೆ. ಆ ಕಾರಣಕ್ಕಾಗಿ ಗಾಟಿ ಅಂತ ಹೇಳ್ತಾರೆ. ಆ್ಯಂಡ್ ಇಂಪೇಷಂಟ್, ತಾಳ್ಮೆ ಸ್ವಲ್ಪ ಕಡಿಮೆ ಈ ವ್ಯಕ್ತಿಗೆ. ಹಿ ಲೀನ್ಸ್ ಅಪಾನ್ ಜುನಿಟೋಸ್ ಆರ್ಮ್. ಇವನು ಸಹಿತ ತನ್ನ ಒಂದು ಸೇವಕ ಜುನಿಟನ ಒಂದು ತೋಳನ್ನು ಹಿಡ್ಕೊಂಡು ಬರ್ತಿದ್ದಾನೆ. ಆ್ಯಂಡ್ ಡ್ರ್ಯಾಗ್ಸ್ ಈಸ್ ಫೀಟ್. ಮತ್ತು ತನ್ನ ಒಂದು ಪಾದಗಳನ್ನು ಎಳ್ಕೊಂಡು ಬರ್ತಾ ಇದ್ದಾನೆ. ಸಮ್ ವಾಟ್ ಆ್ಯಸ್ ಹಿ ವಾಕ್ಸ್. ಆತ ಆ ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಹೇಗೆ ತನ್ನ ಪಾದಗಳನ್ನು ನೆಲಕ್ಕೆ ಎಳ್ಕೊಂಡು ಆತ ನಡ್ಕೊಂಡು ಬರ್ತಾ ಇದ್ದಾನೆ ಅಂಥೇಳಿ. ಡಾನ್ ಗೊನ್ಸಾಲೋ ಇಡ್ಲಿಂಗ್ ದ ಟೈಮ್ ಅವೇ. ಇಲ್ಲಿ ಸೋಮಾರಿಗಳಾಗಿ ಟೈಮ್ ಕಳೀತಾ ಇದ್ದಾರೆ ಕೂತ್ಕೊಂಡು ಬೆಂಚ್ ಮೇಲೆ ಈ ಜನ ಅಂಥೇಳಿ ಆತ ಇಂಪೇಷಂಟ್ನಿಂದ ಅಥವಾ ತಾಳ್ಮೆ ಕಳ್ಕೊಂಡವ್ರ ಹಾಗೆ ಮಾತಾಡ್ತಾ ಇದ್ದಾನೆ. ಇಡ್ಲಿಂಗ್ ಅಂದರೆ ಇಲ್ಲಿ ಸೋಮಾರಿಗಳಾಗಿ ಅಥವಾ ಸೋಂಬೇರಿಗಳಾಗಿ ಟೈಮ್ ಕಳೀತಾ ಇದ್ದಾರೆ. ದೇರ್ ಟೈಮ್ ಅವೇ. ದೇ ಶುಡ್ ಬಿ ಸೈಯಿಂಗ್ ಮಾಸ್. ಅವರಿಗೆ ನಾವೇಂತ ಹೇಳಬೇಕು, ಮಾಸ್ ಅಂತ ಹೇಳಬೇಕು. ಇಂಥ ಜನರಿಗೆ ನಾವು ಭಾಳಷ್ಟು ಮಾಸ್ ಅಂತ ಹೇಳಬೇಕಾಗಿದೆ. ಸಮೂಹ ಅಥವಾ ಅಧಿಕ ಸಂಖ್ಯೆ ಜನ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನಿಷ್ಕ್ರಿಯವಾಗಿ ಟೈಮ್ ಕಳೀತಾ ಇದ್ದಾರೆ ಅಂಥೇಳಿ ತನ್ನ ಒಂದು ತಾಳ್ಮೆಯನ್ನು ಅಂದರೆ ತಾಳ್ಮೆಗೆಟ್ಟಿರ್ತಕ್ಕಂಥ ಸ್ಥಿತಿಯನ್ನು ಇಲ್ಲಿ ತೋರಿಸ್ತಾ ಬರ್ತಾ ಇದ್ದಾನೆ ಆತ. ಈಗ ಜುನಿಟೋ ಹೇಳ್ತಾನೆ, ಯು ಕ್ಯಾನ್ ಸಿಟ್ ಹಿಯರ್ ಸೆನೋರ್. ನೀವಿಲ್ಲಿ ಕುತ್ಕೋಬೋದು. ಸೆನೋರ್ ಅಂದರೆ ಸ್ತ್ರೀ ಅಂತ ಅರ್ಥ ಆಗುತ್ತೆ. ಯು ಕ್ಯಾನ್ ಸಿಟ್ ಹಿಯರ್, ನೀವಿಲ್ಲಿ ಕುತ್ಕೋಬೋದು ಅಂತ ಹೇಳ್ತಾನೆ. ದೇರ್ ಇಸ್ ಓನ್ಲಿ ಒನ್ ಲೇಡಿ. ದೇರ್ ಈಸ್ ಓನ್ಲಿ ಅ ಲೇಡಿ. ಅಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ. ಡೋನಾ ಲಾರಾ ಟರ್ನ್ಸ್ ಹರ್ ಹೆಡ್ ಆ್ಯಂಡ್ ಲಿಸನ್ಸ್. ಈಗ ಅವಳ ಮಾತನ್ನು, ಜುನಿಟೋ ಹೇಳ್ತಕ್ಕಂಥ ಮಾತನ್ನು ಡೋನಾ ಲಾರಾ ಏನು ಮಾಡ್ತಾಳೆ, ತನ್ನನ್ನು ತಲೆಯನ್ನು ತಿರುಗಿಸಿ ಆತನ ಮಾತನ್ನು ಆಲಿಸ್ತಾಳೆ. ಡಾನ್ ಗೊನ್ಸಾಲೋ, ಐ ವೋಂಟ್. ನಾನು ಹೋಗಲ್ಲಪ್ಪ, ನಾನು ಕೂತ್ಕೊಳ್ಳಲ್ಲ ಅಂತ ಡಾನ್ ಗೊನ್ಸಾಲೋ ಹೇಳ್ತಾನೆ. ಜುನಿಟೋ, ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್. ನನಗೊಂದು ಬೆಂಚ್ ಬೇಕು, ಅದು ನಾನು ಒಬ್ಬನೇ ಕೂತ್ಕೊಂಡಿರಬೇಕು ಅಂತ ಆತ ಹೇಳ್ತಾನೆ. ಜುನಿಟೋ, ಬಟ್ ದೇರ್ ಈಸ್ ನನ್. ಹಾಗಾದರೆ ಯಾವುದು ಬೆಂಚ್ ಏನಿಲ್ಲ, ಖಾಲಿ ಇಲ್ಲ ಅಂತ ಜುನಿಟೋ ಹೇಳ್ತಾನೆ. ಆವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ದ್ಯಾಟ್ ಒನ್ ಓವರ್ ದೇರ್ ಈಸ್ ಮೈನ್. ಅಲ್ಲಿರ್ತಕ್ಕಂಥದ್ದು ಕೈ ಮಾಡಿ ತೋರಿಸ್ತಾನೆ ಆತ. ಆ ಇರ್ತಕ್ಕಂಥ ಬೆಂಚ್ ನಂದೇ ಅದು ಅಂತ ಹೇಳ್ತಾನೆ. ಮುಂದೇನಾಗುತ್ತೆ ನೋಡೋಣ. ಹಾಗೆ ಹೇಳಲಾಗಿ ಏನಾಗುತ್ತೆ ಮುಂದೆ ಅಂತ ನೋಡೋಣ. ಯಾವಾಗ ಆತ ಅದೇ ನಂದೇ ಅಂತ ಹೇಳ್ತಾನೆ, ಆವಾಗ ಜುನಿಟೋ ಹೇಳ್ತಾನೆ, ದೇರ್ ಆರ್ 3 priests ಸಿಟ್ಟಿಂಗ್ ದೇರ್. ಅಲ್ಲಿ 3 ಜನ ಏನು ಮಾಡಿದ್ದಾರೆ, ಪಾದ್ರಿಗಳು ಕೂತ್ಕೊಂಡಿದ್ದಾರೆ. ದೇರ್ ಆರ್ 3 priests ಸಿಟ್ಟಿಂಗ್ ದೇರ್. ಆ ಒಂದು ಬೆಂಚ್ ಮೇಲೆ 3 ಜನ ಪಾದ್ರಿಗಳು ಕೂತ್ಕೊಂಡಿದ್ದಾರೆ, ಅಲ್ಲಿಯೂ ಸಹಿತ ಜಾಗ ಇಲ್ಲ ಅಂತ ಆತ ಹೇಳ್ತಾನೆ. ಆವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ರೌಟ್ ದೆಮ್ ಔಟ್. ಹ್ಯಾವ್ ದೆ ಗಾನ್ ಅಂತ ಕೇಳ್ತಾನೆ. ಅವ್ರನ್ನ ಹೊರ ಹಾಕಿಬಿಡಲಿಂದ ಅಂತ ಹೇಳ್ತಾನೆ. ರೌಟ್ ದೆಮ್ ಔಟ್ ಅಂದ್ರೆ ಅವ್ರನ್ನ ಗೋಲಿನಿಂದ ಹೀನಾಯವಾಗಿ ಸೋಲು ಅಂತ ಅರ್ಥ ಆಗಿದೆ. ಗೋಲಿನಿಂದ ಸೋಲು ಕಂಡಿರ್ತಕ್ಕಂಥವ್ರು ಅಂತ ಅರ್ಥ ಆಗುತ್ತೆ. ಹ್ಯಾವ್ ದೆ ಗಾನ್, ಅಲ್ಲಿಂದ ಹೋದ್ರೆ ನೋಡೋರು ಅಂತ ಕೇಳ್ತಾನೆ. ಅವಾಗ ಜುನಿಟೋ ಹೇಳ್ತಾನೆ, ನೋ, ಇಲ್ಲ, ಇಂಡೀಡ್, ನಿಜವಾಗ್ಲೂ ಹೋಗಿಲ್ಲ. ದೇ ಆರ್ ಟಾಕಿಂಗ್, ಅವರು ಒಬ್ರಿಗೊಬ್ಬರು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ಜಸ್ಟ್ ಆ್ಯಸ್ ಇಫ್ ದೇ ವೆರ್ ಗ್ಲೂಡ್ ಟು ದ ಸೀಟ್.
ಈಗ ಮತ್ತೆ ಈತ ಇಂಪೇಷಂಟ್ ಆಗಿ ತಾಳ್ಮೆ ಕಳೆದುಕೊಂಡವರ ಹಾಗೆ ಮಾತಾಡ್ತಾ ಇದ್ದಾನೆ. ಜಸ್ಟ್ ಆ್ಯಸ್ ಇಫ್ ದೇ ವೇರ್ ಗ್ಲೂಡ್ ಟು ದ ಸೀಟ್. ಅವರು ಆ ಒಂದು ಬೆಂಚ್ಗೆ ಗ್ಲೂ ಅಂತಂದರೆ ಅಂಟ ಹಚ್ಕೊಂಡು ಕೂತಿದ್ದಾರೆ ನೋಡು, ಅವ್ರು ಸೀಟ್ ಇವತ್ತು ಬಿಡಲ್ಲ ನೋಡು ಅಂಥೇಳಿ ಆತ ಇಂಪೇಷಂಟ್ ಆಗಿ ಅಥವಾ ತಾಳ್ಮೆ ಕಳೆದುಕೊಂಡವರ ಹಾಗೆ ಮಾತಾಡ್ತಾ ಇದ್ದಾನೆ. ಜಸ್ಟ್ ಆ್ಯಸ್ ಇಫ್ ದೇ ವೇರ್ ಗ್ಲೂಡ್ ಟು ಸೀಟ್, ನೋ ಹೋಪ್ ಆಫ್ ದೇರ್ ಲಿವಿಂಗ್. ಅವರೇನು ಬಿಡುವಂತಹ ಆ ಒಂದು ಬೆಂಚನ್ನು ಬಿಟ್ಟು ಹೋಗುವಂಥ ಚಾನ್ಸ್ ಇಲ್ಲ. ಕಮ್ ದಿಸ್ ವೇ ಜುನಿಟೋ, ಕಮ್ ದಿಸ್ ವೇ ಜುನಿಟೋ, ದೇ ವಾಕ್ ಟು ದ ಬರ್ಡ್ಸ್ ರೈಟ್. ಆ ಪಕ್ಷಿಗಳು ಎಲ್ಲಿ ಆ ಒಂದು ಆಹಾರವನ್ನು ತಿಂತಾ ಇದ್ದೇವಲ್ಲ ಆ ಕಡೆಗೆ ಇವರು ಹೋಗಿಬಿಡ್ತಾರೆ. ಆವಾಗ ಇಂಡಿಗಂಟ್ಲಿ ಲುಕ್ಔಟ್. ಆವಾಗ ಡೋನಾ ಲಾರಾ ಏನು ಮಾಡ್ತಾಳೆ, ಇಂಡಿಗಂಟ್ಲಿ ಸಾತ್ವಿಕ ಕೋಪದಿಂದ ಅವರತ್ತ ನೋಡ್ತಾಳೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಈಗ ನೋಡೋಣ. ಸೊ ಈಗ ಡಾನ್ ಗೊನ್ಸಾಲೋ ಏನು ಮಾಡ್ತಾನೆ ಅಂತಂದರೆ, ಆರ್ ಯು ಸ್ಪೀಕಿಂಗ್ ಟು ಮೀ ಸೆನೋರಾ? ಶ್ರೀಮತಿ, ನೀನು ನನ್ನ ಜೊತೆ ಮಾತಾಡ್ತಾ ಇದೀಯಾ ಅಂತ ಪ್ರಶ್ನೆ ಕೇಳ್ತಾನೆ. ಆರ್ ಯು ಸ್ಪೀಕಿಂಗ್ ಟು ಮೀ ಸೆನೋರಾ ಅಂತ ಕೇಳ್ತಾನೆ. ಡೋನಾ ಲಾರಾ ಹೇಳ್ತಾಳೆ, ಯಸ್ ಟು ಯು, ಹೌದು ನಿನ್ನ ಜೊತೆನೇ ಮಾತಾಡ್ತಾ ಇದ್ದೇನೆ. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ವಾಟ್ ಡು ಯು ವಿಶ್? ಏನು ಹೇಳಬೇಕಂತ ಬಯಸ್ತಾ ಇದ್ದೀರಿ ನೀವು ಅಂತ ಕೇಳ್ತಾನೆ. ಅವಾಗ ಡೋನಾ ಲಾರಾ ಹೇಳ್ತಾಳೆ, ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಹೂ ವೇರ್ ಫೀಡಿಂಗ್ ಆನ್ ಮೈ ಕ್ರಮ್ಸ್. ನೀವು ನನ್ನ ಒಂದು ಪಕ್ಷಿಗಳನ್ನು, ನಾನೇನು ಈಗಾಗಲೇ ಬ್ರೆಡ್ ಚೂರನ್ನು ಹಾಕಿದ್ನಲ್ಲ, ಯು ಹ್ಯಾವ್ ಸ್ಕೇರ್ಡ್ ಅವೇ, ಅವುಗಳನ್ನ ಹೆದರಿಸಿ ಓಡಿಸಿದ್ರಿ ನೀವು. ದ ಬರ್ಡ್ಸ್, ಆ ಪಕ್ಷಿಗಳನ್ನು, ಹೂ ವೇರ್ ಫೀಡಿಂಗ್ ಮೈ ಕ್ರಮ್ಸ್, ನಾನು ಎಸ್ತಿರ್ತಕ್ಕಂಥ ಬ್ರೆಡ್ ಚೂರುಗಳನ್ನ ತಿಂತಕ್ಕಂತಹ ಪಕ್ಷಿಗಳನ್ನು ನಾನು ಅವುಗಳಿಗೆ ತಿನ್ನಿಸ್ತಾ ಇದ್ದೆ, ಅಂಥವುಗಳನ್ನ ನೀವೇನು ಮಾಡಿದ್ರಿ, ಓಡಿಸಿಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾಳೆ. ಡಾನ್ ಗೊನ್ಸಾಲೋ ಹೇಳ್ತಾನೆ, ವಾಟ್ ಡು ಐ ಕೇರ್ ಅಬೌಟ್ ದ ಬರ್ಡ್ಸ್? ನಾನೇಕೆ ಆ ಒಂದು ಪಕ್ಷಿಗಳ ಬಗ್ಗೆ ಕಾಳಜಿ ತಗೋಬೇಕು ಅಂತ ಪ್ರಶ್ನೆ ಕೇಳ್ತಾನೆ. ಅವಾಗ ಡೋನಾ ಲಾರಾ ಹೇಳ್ತಾಳೆ, ಬಟ್ ಐ ಡು, ಆದರೆ ನಾನು ಕೇರ್ ಮಾಡ್ತೇನೆ, ನಾನು ಅದ್ರ ಬಗ್ಗೆ ಕಾಳಜಿ ತಗೋತೇನೆ ಅಂತ ಅವಳು ಹೇಳ್ತಾಳೆ. ಡಾನ್ ಗೊನ್ಸಾಲೋ, ದಿಸ್ ಈಸ್ ದ ಪಬ್ಲಿಕ್ ಪಾರ್ಕ್, ಇದು ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಉದ್ಯಾನವನ. ಡೋನಾ ಲಾರಾ ಅವಾಗ ಹೇಳ್ತಾಳೆ, ದೆನ್ ವೈ ಡೂ ಯು ಕಂಪ್ಲೇನ್ ದ್ಯಾಟ್ ದ ಪ್ರಿಸ್ಟ್ ಹ್ಯಾವ್ ಟೇಕನ್ ಮೈ ಬೆಂಚ್? ಹಾಗಾದರೆ ನೀವ್ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ದೆ, ನೀವ್ಯಾಕೆ ದೂರ್ತಾ ಇದ್ದೆ? ದ ಪ್ರಿಸ್ಟ್ ಹ್ಯಾವ್ ಟೇಕನ್ ಮೈ ಬೆಂಚ್, ಟೇಕನ್ ಯುವರ್ ಬೆಂಚ್, ನಿನ್ನ ಬೆಂಚನ್ನು ಅವ್ರು ತೊಗೊಂಡಿದ್ದಾರೆ ಅಂತ ಹೇಳಿ ಯಾಕೆ ನೀನು ಕಂಪ್ಲೇಂಟ್ ಮಾಡ್ತಾ ಇದ್ದೆ ಇದೇ ಈಗ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾಳೆ ಡೋನಾ ಲಾರಾ ಮಾಡ್ತಾಳೆ. ಈಗ ಡಾನ್ ಗೊನ್ಸಾಲೋ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ ಡಾನ್ ಗೊನ್ಸಾಲೋ, ಸೆನೋರಾ, ಶ್ರೀಮತಿ, ವಿ ಹ್ಯಾವ್ ನಾಟ್ ಮೆಟ್, ಇದಕ್ಕಿಂತ ಮುಂಚೆ ನಾವು ಎಲ್ಲೂ ಭೇಟಿಯಾಗಿಲ್ಲ. ಐ ಕಾಂಟ್ ಇಮ್ಯಾಜಿನ್ ವೈ ಯು ಟೇಕ್ ದ ಲಿಬರ್ಟಿ ಆಫ್ ಅಡ್ರೆಸ್ಸಿಂಗ್ ಮೀ. ಅವನು ಹೇಳ್ತಾ ಇದ್ದಾನೆ, ಐ ಕಾಂಟ್ ಇಮ್ಯಾಜಿನ್, ನನಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೈ ಹ್ಯಾವ್ ಯು ಟೇಕ್ ದ ಲಿಬರ್ಟಿ ಆಫ್ ಅಡ್ರೆಸ್ಸಿಂಗ್ ಮೀ, ನಾನು ಈ ರೀತಿಯಾಗಿ ಸ್ವತಂತ್ರವಾಗಿ ನನ್ನನ್ನು ನೀನು ಕರೀಲಿಕ್ಕೆ, ಈ ರೀತಿಯಾಗಿ ಹೇಳಲಿಕ್ಕೆ ನನಗೆ ಯಾರು ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ನನಗೆ ಇವತ್ತು ಇಮ್ಯಾಜಿನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಮ್ ಜುನಿಟೋ, ಬೋತ್ ಗೋ ಔಟ್ ರೈಟ್. ಇಬ್ಬರು ಇಷ್ಟನ್ನು ಹೇಳಿಬಿಟ್ಟು ಜುನಿಟೋ ಮತ್ತು ಇವರು ಡಾನ್ ಗೊನ್ಸಾಲೋದಿಂದ ಹೋಗಿಬಿಡ್ತಾರೆ. ಅವಾಗ ಡೋನಾ ಲಾರಾ ಹೇಳ್ತಾಳೆ, ವಾಟ್ ಆ್ಯನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್. ಅವಳಿಗೆ ಅನಿಸುತ್ತೆ ಅದು ಎಷ್ಟು ಕೆಟ್ಟ ಸ್ವಭಾವದ ವ್ಯಕ್ತಿ ಈತ ಅಂತ ಹೇಳಿಬಿಟ್ಟು. ವೈ ಮಸ್ಟ್ ಪೀಪಲ್ ಗೆಟ್ ಸೋ ಪೊಸಿ ಆ್ಯಂಡ್ ಕ್ರಾಸ್ ವೆನ್ ದೇ ಆರ್ ರೀಚ್ ಅ ಸರ್ಟನ್ ಏಜ್. ಅವಳಿಗೆ ಒಂದು ವಿಚಾರ ಗೊತ್ತಾಗ್ತಿಲ್ಲ, ಏನಂತಂದರೆ ವೈ ಮಸ್ಟ್ ಪೀಪಲ್ ಗೆಟ್ ಸೋ ಪಸಿ, ಯಾಕೆ ಈ ಜನ ಈ ರೀತಿ ಚೆನ್ನಾಗಿರಲ್ಲ ಈ ವಯಸ್ಸಾದ ಮೇಲೆ ಅಂತ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ವೆನ್ ದೇ ಕ್ರಾಸ್ ದ ರೀಚ್ ಆಫ್ ಸರ್ಟನ್ ಏಜ್, ಒಂದಿಷ್ಟು ಏಜ್ ಆದಮೇಲೆ ಜನ ಹಿಂಗ್ಯಾಕೆ ಮಾಡ್ತಾರೆ, ಯಾಕೆ ಚೆನ್ನಾಗಿರೋದಿಲ್ಲ, ಯಾರು ಚೆನ್ನಾಗಿ ಮಾತಾಡೋದಿಲ್ಲ ಅವರು ಅಂಥೇಳಿ ಅವಳು ಒಂಥರ ಕೋಪ ಮಾಡ್ಕೊತಾಳೆ. ಲುಕ್ಕಿಂಗ್ ಟುವರ್ಡ್ಸ್ ರೈಟ್, ಸರಿಯಾಗಿ ರೈಟ್ಗೆ ನೋಡ್ತಿರ್ತಾಳೆ. ಐ ಆಮ್ ಗ್ಲ್ಯಾಡ್, ನನಗೆ ಸಂತೋಷ ಆಯಿತು. ಯಾಕಂದರೆ ಈಗ ಅವಳು ಯಾಕೆ ಸಂತೋಷಪಟ್ಟಿದ್ದಾಳೆ ಅನ್ನೋದಕ್ಕೆ ಕಾರಣ ಹೇಳ್ತಾ ಇದ್ದಾಳೆ. ಹಿ ಲಾಸ್ಟ್ ದ್ಯಾಟ್ ಬೆಂಚ್, ಅಲ್ಲೊಂದು ಬೆಂಚ್ ಇತ್ತು, ಆ ಬೆಂಚನ್ನು ಆತ ಕಳ್ಕೊಂಡ, ಅಂದರೆ ಯಾರೋ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ರು ಅಂಥೇಳಿ. 2 ಸರ್ವ್ಸ್ ಹಿಮ್ ರೈಟ್ ಫಾರ್ ಸ್ಕೇರಿಂಗ್ ದ ಬರ್ಡ್ಸ್. ಸರ್ವ್ಸ್ ಹಿಮ್, ಅವ್ನಿಗೆ ಬರೋಬರಾಯಿತು, ಇದೇ ನನ್ನ ಪಕ್ಷಿಗಳನ್ನೆಲ್ಲ ಹೆದರಿಸಿದ, ಅವ್ನಿಗೆ ಸೀಟ್ ಸಿಗಲಿಲ್ಲ, ಒಳ್ಳೆಯದಾಯಿತು ಅಂಥೇಳಿ ಅವಳು ಹೇಳ್ತಾ ಇದ್ದಾರೆ. ಸರ್ವ್ಸ್ ಹಿಮ್ ರೈಟ್ ಫಾರ್ ಸ್ಕೇರಿಂಗ್ ದ ಬರ್ಡ್ಸ್, ಹೀ ಈಸ್ ಫ್ಯೂರಿಯಸ್. ಅವನಿಗೀಗ ಸಿಟ್ಟು ಬಂತು. ಯಾರಿಗೆ? ಡಾನ್ ಗೊನ್ಸಾಲೋಗೆ ಸಿಟ್ಟು ಬಂತು. ಯಸ್ ಫೈಂಡ್ ಅ ಸೀಟ್ ಇಫ್ ಯು ಕ್ಯಾನ್, ಹುಡುಕು ಒಂದು ಸೀಟ್ ಹುಡುಕು ನೀನು ಅಂತ ಅವಳು ಹೇಳ್ತಾ ಇದ್ದಾಳೆ.
ಪುವರ್ ಮ್ಯಾನ್. ಹೀ ಈಸ್ ವೈಫಿಂಗ್ ದ ಪರ್ಸೆಪ್ಷನ್ ಮೀನ್ಸ್ ಇಲ್ಲಿ ಬೆವರನ್ನು ಒರೆಸ್ಕೊಳ್ತಾ ಏನು ಮಾಡ್ತಾ ಇದ್ದಾನೆ. ವೈಫಿಂಗ್ ಅಂದರೆ ಬೆವರನ್ನು ಒರೆಸ್ಕೊಳ್ತಕ್ಕಂಥದ್ದು. ಹೀ ಈಸ್ ವೈಪಿಂಗ್ ದ ಪರ್ಸೆಪ್ಷನ್ ಫ್ರಾಮ್ ಹಿಸ್ ಫೇಸ್. ಮುಖದಿಂದ ಬೆವರನ್ನು ಒರೆಸ್ಕೊಳ್ತಾ ಇದ್ದಾನೆ. ಹಿಯರ್ ಹಿ ಕಮ್ಸ್. ಮತ್ತೆ ಆತ ಈ ಡೋನಾ ಲಾರಾ ಇಲ್ಲಿ ಕೂತಿದ್ದಾಳಲ್ಲ ಆ ಸ್ಥಳ ಕಡೆಗೆ ಬರ್ತಾ ಇದ್ದ. ಅ ಕ್ಯಾರೇಜ್ ವುಡ್ ನಾಟ್ ರೇಸ್ ಮೋರ್ ಡಸ್ಟ್ ದ್ಯಾನ್ ಹೀಸ್ ಫೀಟ್. ಇಲ್ಲಿ ಅವಳು ಆತನ ನಡಿಗೆಯನ್ನು ಸರಿಯಾಗಿ ಗಮನಿಟ್ಟು ನೋಡ್ತಾ ಇದ್ದಾಳೆ. ಒಂದು ಸವಾರಿ ಬಂಡಿ ಅಂದರೆ ಕ್ಯಾರೇಜ್ ಅಂದರೆ ಏನಿಲ್ಲಿ ಒಂದು ಸವಾರಿ ಬಂಡಿ ಇಷ್ಟೊಂದು ಏನು ಮಾಡಲ್ಲಪ್ಪ ಅಂದರೆ ಧೂಳನ್ನು ಎಬ್ಸಲ್ಲ. ಇಷ್ಟೊಂದು ಧೂಳನ್ನು ಎಬ್ಸಲ್ಲ. ಅದಕ್ಕಿಂತ ಹೆಚ್ಚಿನ ಒಂದು ಧೂಳನ್ನು ಏನೇನು ಮಾಡ್ತಾಳೆ ಇವನು ಎಬ್ಬಿಸ್ತಾ ಇದ್ದಾನೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಯಾರು ಹೇಳ್ತಾ ಇದ್ದಾಳೆ? ಈ ಡೋನಾ ಲಾರಾ ಹೇಳ್ತಾ ಇದ್ದಾಳೆ. ಅಷ್ಟೊಂದು ಧೂಳನ್ನು ಈತ ಎಬ್ಬಿಸ್ತಾ ಇದ್ದಾನೆ. ರೇಸ್ ಮೋರ್ ದೆನ್ ಡಸ್ಟ್ ದ್ಯಾನ್ ದ ಹೀಸ್ ಫೀಟ್. ಅವನ್ನ ಒಂದು ಪಾದಗಳನ್ನ ಎಳೆಯೋದ್ರಿಂದ ಅಷ್ಟೊಂದು ಧೂಳು ಬರ್ತಾ ಇದೆ. ಎಂಟರ್ ಡಾನ್ ಗೊನ್ಜಾಲೊ ಆ್ಯಂಡ್ ಜುನಿಟೋ ಬೈ ರೈಟ್ ಆ್ಯಂಡ್ ವಾಕ್ ಟುವರ್ಡ್ಸ್ ಲೆಫ್ಟ್. ಈಗೇನು ಮಾಡ್ತಾರೆ ಅವರು? ಯಾರು? ಈ ಡಾನ್ ಗೊನ್ಸಾಲೊ ಮತ್ತು ಜುನಿಟೋ ಏನು ಮಾಡ್ತಾರೆ? ಅವ್ರು ಇರ್ತಕ್ಕಂಥ ಸ್ಥಳ ಕಡೆಗೆ ಬರ್ತಾರೆ ಅಂಥೇಳ್ಬಿಟ್ಟು ಬಂದುಬಿಟ್ಟು ಏನು ಮಾಡ್ತಾರೆ ನೋಡ್ಕೊಳ್ಳಿ. ಇವರಿಬ್ಬರು ಬರ್ತಾ ಇದ್ದಾರೆ. ಬಂದುಬಿಟ್ಟು ರೈಟ್ ಮತ್ತು ಲೆಫ್ಟ್ಗೆ ತಿರುಗ್ತಾರೆ. ಅವಾಗ ಡಾನ್ ಗೊನ್ಸಾಲೊ ಹೇಳ್ತಾನೆ ಏನಂತ? ಹ್ಯಾವ್ ದ ಪ್ರಿಸ್ಟ್ ಗಾನ್ ಎಟ್ ಜುನಿಟೋ. ಇನ್ನೂ ಹೋಗಿಲ್ಲ ನೋಡಪ್ಪ ಅವರು, ಆ ಪ್ರಿಸ್ಟ್ ಕೂತಿದ್ರಲ್ಲ ಬೆಂಚ್ ಮೇಲೆ ಅಂತ ಕೇಳ್ತಾನೆ. ಜುನಿಟೋ ನೋ, ಇಲ್ಲ, ಇಂಡೀಡ್ ಸೆನರ್, ದೇ ಆರ್ ಸ್ಟಿಲ್ ದೇರ್. ಅವ್ರು ಇನ್ನೂ ಅಲ್ಲೇ ಇದ್ದಾರೆ. ಡಾನ್ ಗೊನ್ಸಾಲೊ ದ ಅಥಾರಿಟಿ ಶುಡ್ ಪ್ಲೇಸ್ ಮೋರ್ ಬೆಂಚಸ್ ಹಿಯರ್. ಈ ಒಂದು ಉದ್ಯಾನವನ್ನು ನೋಡ್ತಕ್ಕಂಥವ್ರು ಸ್ವಲ್ಪ ಇನ್ನೊಂದಿಷ್ಟು ಬೆಂಚ್ಗಳನ್ನ ಹಾಕ್ಸಿಡ್ಬೇಕಾಗಿತ್ತು. ಫಾರ್ ದಿಸ್ ಸನ್ನಿ ಮಾರ್ನಿಂಗ್. ಅದು ಇವತ್ತು ಪ್ರಕಾಶಮಾನವಾಗಿರ್ತಕ್ಕಂಥ ಬಿಸಿಲು ಬಿದ್ದಿದೆ. ಈ ಬಿಸಿಲಿಗೆ ಅವರು ಇನ್ನೊಂದಿಷ್ಟು ಬೆಂಚ್ ಹಾಕಿದರೆ ಭಾಳ ಅನುಕೂಲ ಆಗ್ತಾಯಿತ್ತು. ವೆಲ್, ಐ ಸಪೋಸ್ಡ್ ಐ ಮಸ್ಟ್ ರಿಸೈನ್ ಮೈ ಸೆಲ್ಫ್. ನಾನು ಒಂದು ವೇಳೆ ಈ ರೀತಿಯಾದಂಥ ಒಂದು ಎಲ್ಲ ಸರಿಯಾಗಿ ಇಲ್ಲದೆ ಇರ್ತಕ್ಕಂಥ ನೋಡಿಬಿಟ್ಟಿದ್ರೆ, ನಾನು ಒಂದು ವೇಳೆ ಆ ಒಂದು ಸ್ಥಳದಲ್ಲಿದ್ದರೆ ನಾನು ರಿಸೈನ್ ಮಾಡಿಬಿಡ್ತಾ ಇದ್ದೆ, ರಾಜೀನಾಮೆ ಕೊಟ್ಬಿಡ್ತಾ ಇದ್ದೆ. ಆ್ಯಂಡ್ ಸಿಟ್ ಆನ್ ದ ಬೆಂಚ್. ಈಗ ಬೆಂಚ್ ಮೇಲೆ ಕೂತ್ಕೋತಾ ಇದ್ದಾನೆ ವಿತ್ ಅ ಓಲ್ಡ್ ಲೇಡಿ. ಆ ಒಂದು ಹೆಣ್ಮಗಳು ಕೂತ್ಕೊಂಡಿದ್ದಾಳಲ್ಲ ಡೋನಾ ಲಾರಾ ಅಂತಕ್ಕಂಥವಳು, ಅವಳ ಬೆಂಚ್ ಮೇಲೆ ಕೂತ್ಕೋತಾರೆ. ಮಟ್ರಿಂಗ್ ಟು ಹಿಮ್ಸೆಲ್ಫ್. ಅವನು ಗುಣಗುಟ್ಟುತ್ತಾ ಕೂತ್ಕೋತಾನೆ. ಯಾರು? ಡಾನ್ ಗೊನ್ಸಾಲೊ. ಹಿ ಸಿಟ್ಸ್ ಆ್ಯಟ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಡೋನಾ ಲಾರಾಸ್ ಬೆಂಚ್. ಆ ಡೋನಾ ಲಾರಾದ ಒಂದು ಬೆಂಚ್ ಇದೆಯಲ್ಲ, ಎಕ್ಸ್ಟ್ರೀಮ್ ಎಂಡ್ ಅಂದರೆ ಪೂರಾ ತುದಿಗೆ ಕೂತ್ಕೋತಾನೆ ಅಂಥೇಳಿ. ಆ್ಯಟ್ ಹರ್ ಇಂಡಿಗಂಟ್ಲಿ ಟಚಸ್ ಹಿಸ್ ಹ್ಯಾಟ್ ಆ್ಯಸ್ ಹಿ ಗ್ರೀಟ್ಸ್ ಹರ್. ಈಗೇನು ಮಾಡ್ತಾನೆ? ಎಕ್ಸ್ಟ್ರೀಮ್ ಎಂಡ್ ಆಫ್ ಡೋನಾ ಲಾರಾಸ್ ಬೆಂಚ್ ಆ್ಯಂಡ್ ಲುಕ್ಸ್ ಆ್ಯಟ್ ಹರ್. ಅವಳನ್ನು ನೋಡ್ತಾನೆ. ಇಂಡಿಗಂಟ್ಲಿ ಅಂತಂದರೆ ಗೊತ್ತಾಗುತ್ತಲ್ಲ, ಸಾತ್ವಿಕ ಕೋಪದಿಂದ ನೋಡ್ತಾನೆ. ಟಚೀಸ್ ಹೀಸ್ ಹ್ಯಾಟ್. ತನ್ನ ಒಂದು ಹ್ಯಾಟನ್ನು, ತಲೆ ಮೇಲಿರ್ತಕ್ಕಂಥ ಹ್ಯಾಟನ್ನು ಮುಟ್ಟುತ್ತಾ ಹಿ ಗ್ರೀಟ್ಸ್ ಹರ್. ಅವಳಿಗೆ ನಮಸ್ಕಾರ ಮಾಡ್ತಾನೆ. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾನೆ. ಇದರ ಮುಂದಿನ ಭಾಗವನ್ನು 2ನೇ ಭಾಗದಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.